ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾಸಂಪ್ರದಾಯಕರ್ತೃಭ್ಯೋ ವಂಶಋಷಿಭ್ಯೋ ನಮೋ ಮಹಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ 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 ಅಂತ ಭಗವಂತನಲ್ಲೇ ಪ್ರಾರ್ಥನೆ ಮಾಡಿಕೊಂಡು ನಾವು ಪ್ರಶ್ನೋಪನಿಷತ್ನ ಶಂಕರಾಚಾರ್ಯರವರ ಭಾಷ್ಯ ಸಮೇತ ನೋಡ್ತಾ ಇದ್ವಿ. ಅದನ್ನು ಮುಂದುವರ್ಸೋಣ. ಇದುವರೆಗೂ ನಾವೇನು ನೋಡಿದ್ವಿ ಅಂದರೆ 6 ಜನ ಋಷಿಗಳು ಪಿಪ್ಪಲಾದ ಮಹರ್ಷಿಗಳ ಹತ್ರ ಬಂದು ನಮಗೆ ಬ್ರಹ್ಮವಿದ್ಯೆಯನ್ನು ಹೇಳ್ಕೊಡಿ ಅಂತ ಕೇಳ್ತಾರೆ. ಆ 6 ಜನ ಋಷಿಗಳಲ್ಲೇ ಕಬಂಧಿ ಕಾತ್ಯಾಯನ ಅನ್ನೋ ಋಷಿಗಳು ಮೊದಲನೇ ಪ್ರಶ್ನೆ ಮಾಡ್ತಾರೆ. ಕುತೋಹವ ಇಮಾಹ ಪ್ರಜಾಹ ಪ್ರಜಾಯಂತೆ ಇತಿ. ಅಂದರೆ ಎಲ್ಲಿಂದ ಈ ಪ್ರಜೆಗಳು ಸೃಷ್ಟಿ ಆಗ್ತಾ ಇದ್ದಾರೆ, ಹೆಂಗೆ ಈ ಸೃಷ್ಟಿ ಕ್ರಮ ನಡೀತಾ ಇದೆ ಅದನ್ನು ನಮಗೆ ತಿಳಿಸಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಪ್ರಜಾಪತಿಯಿಂದಾನೇ ಸೃಷ್ಟಿ ಕ್ರಮ ಮೊದಲಾಗಿದ್ದು. ಪ್ರಜಾಪತಿಯೇ ಮೊದಲು ಪ್ರಾಣ ರೈ ಅನ್ನೋ ಮಿಥುನಗಳನ್ನ ಸೃಷ್ಟಿ ಮಾಡ್ತಾನೆ. ಅದು ಸೂಕ್ಷ್ಮ ರೂಪವಾಗಿರುತ್ತೆ. ಅದನ್ನೇ ನಾವು ಅಧಿದೈವಿಕವಾಗಿ ಹೇಳಬೇಕು ಅಂದರೆ ಅವರೇ ಸೂರ್ಯ ಮತ್ತೆ ಚಂದ್ರರು. ಇನ್ನು ಅದನ್ನೇ ಸ್ಥೂಲ ರೂಪವಾಗಿ ಹೇಳಬೇಕು ಅಂದರೆ ಅವರೇ ಅತ್ರು ಮತ್ತೆ ಅನ್ನ ಸ್ವರೂಪರು. ಇನ್ನು ಅತಿ ಯಜ್ಞ ರೂಪದಲ್ಲೇ ಅವ್ರನ್ನ ಹೇಳಬೇಕು ಅಂದರೆ ಅಗ್ನಿ ಸೋಮ. ಈ ಅಗ್ನಿ ಸೋಮಾತ್ಮಕಂ ಇದಂ ಜಗತ್ ಅಂತ ಕೇಳಿದೀವಲ್ಲ, ಹಾಗೆ ಈ ಪ್ರಜಾಪತಿಯೇ ಈ ಎಲ್ಲ ಸ್ವರೂಪದಲ್ಲೂ ಇರೋದು. ಅದರಲ್ಲೇ ಇವಾಗ ನಾವು ಕಾಲದ ಸೃಷ್ಟಿಯನ್ನು ನೋಡ್ತಾ ಇದ್ವಿ. ಅಲ್ಲಿ ನಾವು ಪ್ರಜಾಪತಿ ಸಂವತ್ಸರ ರೂಪನಾಗಿರ್ತಾನೆ. ಆ ಪ್ರಜಾಪತಿ ಸಂವತ್ಸರ ರೂಪನಾಗಿದ್ದಾಗ 1 ವರ್ಷ ಸಂವತ್ಸರಕ್ಕೆ ಹೆಂಗೆ 2 ಅಯನಗಳಿರುತ್ತೋ, ಅಂದರೆ 2 ಮಾರ್ಗ, ಉತ್ತರಾಯಣ ದಕ್ಷಿಣಾಯನ ಅಂತ ಹೇಳ್ತೀವಲ್ಲ, ಒಂದು ಸೂರ್ಯ ಮಾರ್ಗ ಒಂದು ಚಂದ್ರ ಮಾರ್ಗ. ಅದರಲ್ಲೇ ನಾವು ಹೋದ್ ಸರ್ತಿ ಚಂದ್ರ ಮಾರ್ಗವನ್ನು ನೋಡಿದ್ವಿ. ಇನ್ನು ದಕ್ಷಿಣ ಮಾರ್ಗವಾಗಿ ಯಾರು ಹೋಗ್ತಾರೆ ಅಂತ ನಾವು ಹೋದ್ ಸರ್ತಿ ನೋಡ್ತಾ ಇದ್ವಿ. ಕರ್ಮ ಮಾಡೋರು ದಕ್ಷಿಣ ಮಾರ್ಗವಾಗಿ ಹೋಗ್ತಾರೆ. ಇಲ್ಲಿ ಕರ್ಮ ಅಂದರೆ ಶಾಸ್ತ್ರೋಕ್ತ ರೀತಿಯಲ್ಲಿ ಹೇಳಿರೋ ಅಂಥ ಕರ್ಮಗಳೇ. ಅಂದರೆ ಲೌಕಿಕವಾಗಿ ದಿನ ಎಲ್ಲ ಮಾಡ್ತೀವಲ್ಲ, ಅಂದರೆ ಕೆಲಸ ಮಾಡೋದು, ಆ ಕರ್ಮಗಳು ಹೇಳ್ತಾ ಇಲ್ಲ. ಉದ್ಯೋಗಕ್ಕೆ ಹೋಗಿ ಬರೋದಾಗ್ಲಿ, ಮನೆಯಲ್ಲೇ ಕೆಲಸ ಮಾಡೋದಾಗ್ಲಿ, ಆ ಕರ್ಮದ ಬಗ್ಗೆ ಹೇಳ್ತಿಲ್ಲ. ಶಾಸ್ತ್ರದಲ್ಲಿ ಹೇಳಿರೋ ಕರ್ಮ ಮಾಡೋರ್ಗೇನೆ ಈ ಮಾರ್ಗ ಅಂತ ಹೇಳ್ತಾ ಇರೋದು. ಆಮೇಲೆ ಇಲ್ಲಿ ಜ್ಞಾನ ಅಂತ ಯಾವಾಗ ಹೇಳಿದ್ರು ಅದು ಉಪಾಸನೆಯೇ. ಕರ್ಮ ಅಂದಾಗ ಅವ್ರು ಏನು ಮಾಡ್ತಾರೆ, ಇಷ್ಟಾಪೂರ್ತ ಅಂತ 2 ಕರ್ಮಗಳನ್ನ ಮಾಡ್ತಾರೆ. ಇಷ್ಟ ಅಂದರೆ ಅಗ್ನಿಹೋತ್ರ ಮಾಡೋದು, ಸಂಧ್ಯಾ ವಂದನೆ ಮಾಡೋದು, ಆ ಥರದ್ದೆಲ್ಲ ಇಷ್ಟ ಕರ್ಮಗಳು. ಇಷ್ಟಿಗಳು ಅಂದರೆ ಸಣ್ಣ ಸಣ್ಣ ಯಾಗಗಳು ಮಾಡೋದು ಅದು. ಇನ್ನು ಪೂರ್ತ ಅಂದರೆ ಬಾವಿ, ಕೊಳ್ಳೆ, ಕಟ್ಟೆ, ಕೆರೆ, ಆ ಥರದ್ದೆಲ್ಲ ಜಲಾಶಯಗಳ ಒಂದು ನಿರ್ಮಾಣ ಮಾಡೋದು, ದೇವಾಲಯಗಳನ್ನ ಕಟ್ಸೋದು, ಅನ್ನದಾನ ಮಾಡೋದು, ಅದನ್ನೆಲ್ಲ ಪೂರ್ತ ಅಂತ ಹೇಳ್ತಾರೆ. ಈ ಕರ್ಮಗಳು, ಈ ಇಷ್ಟಾಪೂರ್ತ ಅನ್ನೋ ಕರ್ಮಗಳು ಮಾಡೋರೆಲ್ಲ ಎಲ್ಲಿ ಹೋಗ್ತಾರೆ ಅಂದರೆ ಚಂದ್ರನ ಲೋಕವನ್ನ ಪಡಿತಾರೆ. ಅದ್ಯಾವ್ದು ಅಂದ್ರೆ ಪ್ರಜಾಪತಿಯ ಸ್ವರೂಪನೇ. ಆ ಚಂದ್ರನ ಲೋಕ ಕೂಡ ಪ್ರಜಾಪತಿಯ ಸ್ವರೂಪನೇ. ಆ ಲೋಕಗಳಿಗೆ ಅವ್ರು ಹೋಗ್ತಾರೆ. ಅದು ಯಾವ ರೀತಿ ಇದೆ ಆ ಲೋಕಗಳು ಅಂದ್ರೆ ಅನಿತ್ಯವಾದ ಲೋಕಗಳು ಅಂತ ಹೇಳ್ತಾರೆ. ಅಂದ್ರೆ ಆ ಲೋಕ ಇವ್ರು ಎಷ್ಟು ಪುಣ್ಯ ಮಾಡಿರ್ತಾರೋ ಅಷ್ಟು ದಿನ ಮಾತ್ರ ಆ ಲೋಕದಲ್ಲಿ ಇರ್ಬೋದು. ಪುಣ್ಯ ಮುಗಿದ ತಕ್ಷಣ ಮತ್ತೆ ವಾಪಸ್ ಭೂಲೋಕಕ್ಕೆ ಬರಲೇಬೇಕು. ಅದು ಶಾಶ್ವತವಾದ ಲೋಕ ಅಲ್ಲ. ಇದನ್ನ ಸಾಮಾನ್ಯವಾಗಿ ಗೃಹಸ್ಥರು ಮಾಡ್ತಾರೆ. ಸೊ ಇಲ್ಲಿ ಮಂತ್ರದಲ್ಲಿ ಕೂಡ ಹೇಳಿದರೆ ಪ್ರಜಾಕಾಮಹ ಅಂದ್ರೆ ಪ್ರಜೆಗಳು ಆಗ್ಬೇಕು ಅಂತ, ಅಂದ್ರೆ ನಮ್ಗೆ ಸಂತತಿ ಅಭಿವೃದ್ಧಿ ಆಗ್ಬೇಕು ಅಂತ, ಯಾರು ಸತ್ಪ್ರಜೆ ಆಗ್ಬೇಕು ಅಂತ ಎಲ್ಲ ಯಾರು ಬಯಸ್ತಾ ಇರ್ತಾರೋ ಗೃಹಸ್ಥರು ಅಂತ ಅವರು ಈ ರೀತಿಯಾದ ಕರ್ಮಗಳನ್ನ ಮಾಡ್ತಾರೆ ಅಂತ ನಾವು ಓದ್ಸತಿ ನೋಡಿದ್ವಿ. ಇದು ಪ್ರಶ್ನೋಪನಿಷತ್ತು ಮುಂಡಕೋಪನಿಷತ್ತಿನ ವಿವರಣೆ ಅಂತ ಮೊದಲೇ ಹೇಳಿದ್ವಲ್ಲ, ಅದಕ್ಕೇನೆ ಇದೇ ವಿಷಯನ ಮುಂಡಕೋಪನಿಷತ್ನಲ್ಲೂ ಕೂಡ ಹೇಳ್ತಾರೆ. ಇಲ್ಲಿ ಏನೇನ್ ವಿಷಯಗಳು ಬರ್ತಾ ಇದೆಯೋ ಎಲ್ಲ ಹಂಗೆ ಅದೇ ರೀತಿ ಮುಂಡಕೋಪನಿಷತ್ನಲ್ಲೂ ಇರುತ್ತೆ. ಅದನ್ನ ಇಲ್ಲಿ ತುಂಬಾ ವಿಸ್ತಾರವಾಗಿ ಹೇಳಿದ್ದಾರೆ ಪ್ರಶ್ನೋಪನಿಷತ್ನಲ್ಲೇ. ಅಲ್ಲಿ ಏನ್ ಹೇಳ್ತಾರೆ ಮುಂಡಕೋಪನಿಷತ್ನಲ್ಲೇ ಅಂದ್ರೆ ಪ್ಲವಹಿ ಏತೆ ಅದೃಢಾಹ ಯಜ್ಞರೂಪಾಹ ಅಂತ ಹೇಳ್ತಾರೆ. ಇವಾಗ ಒಂದು ಚಿಕ್ಕ ದೋಣಿ ತಗೊಂಡು ನಾನು ಸಮುದ್ರನ ದಾಟ್ತೀನಿ ಅಂತ ಹೋದ್ರೆ ಎಷ್ಟು ಕಷ್ಟ, ಎಷ್ಟು ಗಾಳಿ ಬರ್ತಾ ಇರುತ್ತೆ, ಆ ಗಾಳಿಗೆ ದೋಣಿ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ. ಹಂಗೆ ಆ ತರ ಅದೃಢವಾದ ಸ್ವರೂಪವಾಗಿರುವಂತ ಕರ್ಮಗಳಿದೆಲ್ಲಾನು. ಇನ್ನು ಈ ಕರ್ಮಗಳನ್ನ ಅದೃಢವಾಗಿರುವಂತ ಕರ್ಮಗಳು, ಅಶಾಶ್ವತವಾದ ಕರ್ಮಗಳು ಅಂತ ಎಲ್ಲ ಹೇಳಿರೋದು ಉಪಾಸನೆಗೆ ಹೋಲಿಸ್ಕೊಂಡು. ಹಂಗಂತ ಈ ಕರ್ಮಗಳೆಲ್ಲ ತಪ್ಪು ಅಂತ ಅಲ್ಲ. ಈಗ ಯಜ್ಞ ಮಾಡ್ಸೋದಾಗ್ಲಿ, ದಾನ ಮಾಡೋದಾಗ್ಲಿ, ಆ ಥರದ್ದೆಲ್ಲ ತಪ್ಪು ಅಂತ ಇಲ್ಲಿ ಹೇಳ್ತಿಲ್ಲ. ನಮ್ಮ ಶಾಸ್ತ್ರದಲ್ಲೇ ನಹಿ ನಿಂದಾ ನ್ಯಾಯ ಅಂತ ಇರುತ್ತೆ. ಅಂದ್ರೆ ಒಂದನ್ನ ಹೊಗಳೋದಕ್ಕೋಸ್ಕರ ಇನ್ನೊಂದನ್ನ ನಿಂದನೆ ಮಾಡ್ತಾರೆ. ಪೂರ್ವ ಮೀಮಾಂಸದಲ್ಲೂ ಕೂಡ ಇದನ್ನ ಎಷ್ಟೋ ಕಡೆ ಹೇಳ್ತಾರೆ. ಯಾವ್ದನ್ನಾದ್ರೂ ಶಾಸ್ತ್ರದಲ್ಲೇ ತೆಗಳ್ತಾ ಇದ್ದಾರೆ ಅಂದ್ರೆ ಅದ್ರ ಅರ್ಥ ಅದನ್ನ ತೆಗಳೋದಕ್ಕಲ್ಲ, ಅದಕ್ಕಿಂತ ಇನ್ನೊಂದು ಹೆಚ್ಚಿನದಿದೆ ಅಂತ ನಮಗ್ ತೋರ್ಸೋದಕ್ಕೋಸ್ಕರ ಈ ರೀತಿ ಹೇಳ್ತಾರೆ ಅಂತ ಇದೆ. ಇದೆಲ್ಲ ತಪ್ಪು ಅಂತ ಅಲ್ಲ, ಆದ್ರೆ ಇದಕ್ಕಿಂತ ಹೆಚ್ಚಿನದು ಉಪಾಸನೆಗಿಂತ ಹೆಚ್ಚಿನದು ಬ್ರಹ್ಮವಿದ್ಯೆಯನ್ನ ಪಡ್ಕೊಳ್ಳೋದು. ಅಂದ್ರೆ ಶಾಶ್ವತವಾದ ಸುಖ ಸಿಗುವಂಥದ್ದು ಅದು ಅಂತ ಇಲ್ಲಿ ಒಂದು ಸ್ಟೆಪ್ಸ್ ತೋರಿಸ್ತಾ ಇರೋದು. ಒಂದಕ್ಕಿಂತ ಒಂದು ಹೆಚ್ಚಿನದಿದೆ ಅಂತ ನಮ್ಗೆ ತೋರಿಸ್ತಾ ಇದ್ದಾರೆ. ಎಲ್ಲಿ ಯಾವ್ದು ಮಾಡ್ಬೇಕು ಅಂತ ಅನ್ಸುತ್ತೋ ಅದು ನಾವು ಮಾಡ್ಬೋದು.
ಆ ರೀತಿ ತೋರ್ಸೋದಕ್ಕೆ. ಈಗ ಲೌಕಿಕ ಕರ್ಮ ಮಾಡೋದಕ್ಕಿಂತ ಈ ಶಾಸ್ತ್ರೋಕ್ತ ಕರ್ಮ ಮಾಡೋದು ಆಕ್ಚುಲಿ ಎಷ್ಟೋ ಉತ್ತಮ, ಇದನ್ನ ಮಾಡೋದು. ಆದ್ರೆ ಇದಕ್ಕಿಂತ ಉಪಾಸನೆಯನ್ನು ಮಾಡೋದು ಇನ್ನೂ ಉತ್ತಮ. ಯಾರಿಗೆ ಉಪಾಸನೆ ಇಟ್ಕೊಲ್ವೋ ಮಾಡಕ್ಕೆ, ಅವ್ರು ಮೊದಲು ಇಲ್ಲಿಂದ ಪ್ರಾರಂಭ ಮಾಡ್ತಾರೆ. ಮೊದಲು ಈ ಕರ್ಮಗಳನ್ನ ಮಾಡ್ತಾ 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 ಆವಾಗ ಪರೀಕ್ಷಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ ನಿರ್ವೇದ ಮಾಯಾಂತಿ ಅಂತ ಇದು ಕೂಡ ಮುಂಡಕ ಉಪನಿಷತ್ನಲ್ಲೇ ಹೇಳ್ತಾರೆ. ಅವನಿಗೆ ಇದನ್ನೆಲ್ಲ ನೋಡಿ ನೋಡಿ ಬೇರೆ ಕರ್ಮದಿಂದ ಪಡಿತಿರೋ ಲೋಕಗಳನ್ನಾಗ್ಲಿ ಎಲ್ಲ ನೋಡಿ ನೋಡಿ ಆವಾಗ ಅವನಿಗೆ ನಿರ್ವೇದ ಮಾಯಾಂತಿ, ಇವೆಲ್ಲ ಅಶಾಶ್ವತ, ಶಾಶ್ವತವಾಗಿರೋದು ಯಾವ್ದಿದೆ ಅದನ್ನ ಪಡ್ಕೋಬೇಕು ನಾನು ಅಂತ ಆವಾಗ ಅವನ್ಗೆ ಅನ್ಸುತ್ತೆ. ಆವಾಗ ಅವನೇನೋ ಉಪಾಸನೆ ಮಾರ್ಗಕ್ಕೆ ಹೋಗ್ತಾನೆ. ಅವನ್ಗದು ಅಟ್ಲೀಸ್ಟ್ ಅನ್ನಿಸ್ಬೇಕು ಅಂತನಾದ್ರೂ ಇದ್ರೆ ಈ ಕರ್ಮನ ಅವ್ನು ಮಾಡ್ತಾನೆ ಇರ್ಬೇಕು. ಈ ಕರ್ಮಗಳು ಮಾಡದೆ ಇನ್ನು ಲೌಕಿಕವಾಗಿದ್ರೆ ಅವ್ನಿಗೆ ಅನ್ಸೋದೇ ಇಲ್ಲ. ಹಂಗಾಗಿ ಶಾಸ್ತ್ರ ಹೇಳಿರೋ ರೀತಿ ಕರ್ಮಗಳನ್ನ ಮಾಡ್ತಾ ಅಲ್ಲಿ ಒಂದರಿಂದ ಒಂದು ನಾವು ಮೇಲಕ್ಕೆ ಹೋಗ್ತಾ ಇರಬೇಕು. ಅದನ್ನ ಹೇಳ್ತಾರೆ ಉಪನಿಷತ್ಗಳಲ್ಲೆಲ್ಲ. ಈಗ ಇನ್ನ ದಕ್ಷಿಣ ಮಾರ್ಗದಿಂದ ಹೋಗೋವರ ಗತಿಯನ್ನ ನೋಡಿದ್ವಿ. ಇನ್ನ ಯಾರು ಉತ್ತರ ಮಾರ್ಗವಾಗಿ ಹೋಗ್ತಾರೆ ಅನ್ನೋದನ್ನ ನೋಡ್ಬೇಕಿತ್ತು. ಅಥ ಉತ್ತರೇಣ ತಪಸ ಬ್ರಹ್ಮಚರ್ಯೇಣ ಶ್ರದ್ಧೆಯ ವಿದ್ಯೆಯ ಆತ್ಮಾನಮನ್ವಿಷ್ಯ ಆದಿತ್ಯಂ ಅಭಿಜಯಂತೆ. ಏತದ್ವೈ ಪ್ರಾಣಾನಾಂ ಆಯತನಂ ಏತದ್ ಅಮೃತಂ ಅಭಯಂ ಏತತ್ ಪರಾಯಣಂ ಏತಸ್ಮಾತ್ ನ ಪುನರಾವರ್ತಂತೆ ಇತಿ ಏಷಃ ನಿರೋಧಃ ತದ್ ಏಷಃ ಶ್ಲೋಕಃ. ಇದು 10ನೇ ಮಂತ್ರ. ಇನ್ನು ಇವಾಗ ಉತ್ತರಾಯಣ ಮಾರ್ಗವನ್ನ ನೋಡೋಣ. ಯಾರು ಉತ್ತರಾಯಣ ಮಾರ್ಗದಲ್ಲಿ ಯಾರು ಹೋಗ್ತಾರೆ ಅಂದ್ರೆ ತಪಸ್ಸು, ಬ್ರಹ್ಮಚರ್ಯ, ಶ್ರದ್ಧೆ, ವಿದ್ಯೆಯಿಂದ ಕೂಡಿರೋರು. ತಪಸ, ಬ್ರಹ್ಮಚರ್ಯೇಣ, ಶ್ರದ್ಧೆಯ, ವಿದ್ಯೆಯ ಎಲ್ಲ ತೃತೀಯ ವಿಭಕ್ತಿಲಿದೆ. ಅಂದ್ರೆ ಅವುಗಳಿಂದ ಕೂಡಿರೋರು, ಅವುಗಳನ್ನ ಆಚರಿಸ್ತಿರೋರು. ಆಮೇಲೆ ಇನ್ಯಾರು ಹೋಗ್ತಾರೆ? ಆತ್ಮಾನಂ ಅನ್ವಿಷ್ಯ, ಆತ್ಮನನ್ನ ಅನ್ವೇಷಿಸ್ತಾ ಇರೋರು. ಆದಿತ್ಯಂ ಅಭಿಜಯಂತೆ, ಅವರು ಆದಿತ್ಯ ಲೋಕಗಳನ್ನ ಪಡ್ಕೊಂತಾರೆ. ಈ ಲೋಕ ಎಂಥದ್ದು? ಈ ಆದಿತ್ಯ ಲೋಕ ಎಂಥದ್ದು ಅಂದ್ರೆ ಏತದ್ವೈ, ಈ ಲೋಕನೇ ಪ್ರಾಣಾನಾಂ ಆಯತನಂ, ಪ್ರಾಣಗಳಿಗೂ ಆಯತನ ಅಂದ್ರೆ ಆಶ್ರಯ, ಪ್ರಾಣಗಳಿಗೂ ಆಶ್ರಯ ಆಗಿರುವಂತ ಲೋಕ ಅದು. ಆಮೇಲೆ ಆ ಲೋಕ ಇನ್ನ ಎಂತ ಲೋಕ ಅದು? ಆದಿತ್ಯ ಲೋಕ ಅಂದ್ರೆ ಅಮೃತ ಸ್ವರೂಪವಾದ ಲೋಕ. ಅಂದ್ರೆ ಅದಕ್ಕೆ ಮೃತ ಅನ್ನೋದಿಲ್ಲ, ಅಂದ್ರೆ ನಾಶ ಅನ್ನೋದಿಲ್ಲ. ಅದು ಶಾಶ್ವತವಾದ ಲೋಕ ಅದು. ಆಮೇಲೆ ಅಭಯ ಸ್ವರೂಪವಾಗಿರುತ್ತೆ. ಆ ಲೋಕಕ್ಕೆ ಹೋದ್ರೆ ಭಯ ಇಲ್ಲ, ಮತ್ತೆ ವಾಪಸ್ ಬರ್ತೀನಿ ಅನ್ನೋ ಭಯ ಇನ್ನೂ ಇಲ್ಲ. ಆ ಲೋಕಗಳಲ್ಲೂ ಭಯ ಇರೋದಿಲ್ಲ. ಅದು ಶಾಶ್ವತವಾದ ಲೋಕ, ಅದಕ್ಕೆ ಅದು ಅಮೃತ ಸ್ವರೂಪ, ಅಭಯ ಸ್ವರೂಪ ಆಗಿರುತ್ತೆ. ಏತತ್ ಪರಾಯಣಂ ಅಂದ್ರೆ ಹೆಚ್ಚಿನದು, ಪರ ಅಂದ್ರೇನೆ ಹೆಚ್ಚಿನದು, ಹೆಚ್ಚಿನ ಗತಿ. ಅಯನಂ ಅಂದ್ರೆ ಗತಿ, ಹೆಚ್ಚಿನ ಗತಿ ಇದೆ. ನಾವು ಕರ್ಮ ಅಥವಾ ಉಪಾಸನೆಯಿಂದ ಮಾಡಿ ಪಡೆಯುವಂತ ಲೋಕಗಳಲ್ಲೇ ಇದೇ ಹೆಚ್ಚಿನ ಗತಿ. ಇಲ್ಲಿಂದ ಇನ್ನ ಮುಂದಕ್ಕೆ ಅಂದ್ರೆ ನಾವು ಬ್ರಹ್ಮನಾಗೆ ಉಳ್ಕೋಬೇಕಾಗತ್ತೆ, ಅಂದ್ರೆ ನಮ್ಮ ಸ್ವರೂಪವನ್ನೇ ಕಂಡ್ಕೋಬೇಕಾಗತ್ತೆ. ತಸ್ಮಾತ್ ನ ಪುನರಾವರ್ತಂತೆ, ಈ ಲೋಕದಿಂದ ಅವರು ಮತ್ತೆ ವಾಪಸ್ ಭೂಲೋಕಕ್ಕೆ ಬರೋದಿಲ್ಲ. ಇಲ್ಲಿ ಬರೋದಿಲ್ಲ ಅಂತ ಹೇಳ್ತಿರೋದು ಕೂಡ ಅವರು ಕರ್ಮ ಮಾರ್ಗದಲ್ಲೇ ಚಂದ್ರಲೋಕಕ್ಕೆ ಹೋಗೋವರ ಅಪೇಕ್ಷೆಯಿಂದಾನೇ ಇದನ್ನು ಕೂಡ ಹೇಳ್ತಿರೋದು. ಆದ್ರೆ ಇದು ಕೂಡ ಒಂದ್ ರೀತಿ ಆ ಸ್ವರೂಪ ಕಂಡ್ಕೊಳ್ಳೋದಕ್ಕಿಂತ ನೋಡಿದ್ರೆ ಇದು ಕೂಡ ಶಾಶ್ವತ ಏನು ಅಲ್ಲ. ಆದ್ರೆ ಇಲ್ಲಿ ಇನ್ನೊಂದೇನಾಗುತ್ತೆ ಅಂದ್ರೆ ಕ್ರಮಮುಕ್ತಿ ಅನ್ನೋದು ಒಂದು ಆಗುತ್ತೆ ಈ ಲೋಕಗಳಲ್ಲೇ. ಯಾಕೆ ಅಂದ್ರೆ ಈ ಲೋಕಗಳಿಗೆ ಹೋಗೋದಕ್ಕೆ ಅವರು ತಪಸ್ಸು, ಬ್ರಹ್ಮಚರ್ಯ, ಶ್ರದ್ಧೆ, ವಿದ್ಯೆ ಅಂದ್ರೆ ಉಪಾಸನೆ ಇದೆಲ್ಲ ಮಾಡಿರ್ತಾರೆ. ಅದಕ್ಕೆ ಅವ್ರ ಚಿತ್ತ ಶುದ್ಧಿ ಆಗಿರುತ್ತೆ ಅವ್ರಿಗೆ. ಆ ಲೋಕಗಳಲ್ಲೇ ಅವರು ಅವರ ನಿಜವಾದ ಸ್ವರೂಪವನ್ನ ಕಂಡುಕೊಂಡ್ಬಿಡ್ತಾರೆ ಅನ್ನೋ ಒಂದ್ ರೀತಿ ಕೂಡ, ಆ ಒಂದ್ ಕಾರಣದಿಂದ ಕೂಡ ಆ ಲೋಕಗಳಿಂದ ಅವರು ಮತ್ತೆ ವಾಪಸ್ ಬರಲ್ಲ. ನ ಪುನರಾವರ್ತಂತೆ ಅಂತ ಹೇಳ್ತಾರೆ. ಇತಿ ಏಷಃ ನಿರೋಧಃ. ಏಷಃ ನಿರೋಧಃ ಅಂದ್ರೆ ಇದು ಯಾರಿಗ್ ನಿರೋಧವಾಗಿರುತ್ತೆ ಅಂದ್ರೆ ಭಾಷ್ಯದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದು ಕರ್ಮಿಗಳಿಗೆ ನಿರೋಧ ಆಗಿರುತ್ತೆ. ಈ ಲೋಕಗಳಿಗೆ ಕರ್ಮಿಗಳು ಹೋಗೋದಕ್ಕಾಗೋದಿಲ್ಲ. ಯಾಕೆ ಅಂದ್ರೆ ಈ ಲೋಕಕ್ಕೆ ಯಾರು ಹೋಗ್ಬೋದು? ಯಾರು ತಪಸ್ ಮಾಡಿರ್ತಾರೋ, ಯಾರು ಬ್ರಹ್ಮಚರ್ಯ ಪಾಲನೆ ಮಾಡಿರ್ತಾರೋ ಅಂತವ್ರು ಮಾತ್ರನೇ ಈ ಲೋಕಕ್ಕೆ ಹೋಗೋದು. ತದೇಶಃ ಶ್ಲೋಕಃ. 11ನೇ ಮಂತ್ರದಲ್ಲೇ ಈ ಆದಿತ್ಯನ ಒಂದು ವರ್ಣನೆ ಇದೆ. ಆ ವರ್ಣನೆನ ಹೇಳ್ತಾ ಇದೆ. ಈ ವಿಷಯವಾಗಿ ಈ ಶ್ಲೋಕ ಬಂದಿದೆ ಅಂತ ಅರ್ಥ ಮಾಡ್ಕೋಬೇಕು. ಇನ್ನ ಭಾಷ್ಯ ನೋಡೋಣ ಈ 10ನೇ ಮಂತ್ರಕ್ಕೆ. ಅಥ ಉತ್ತರೇಣ ಅಯನೇನ, ಇನ್ನ ಉತ್ತರ ಮಾರ್ಗದಲ್ಲೇ ಹೋಗುವವರ ಗತಿಯನ್ನ ಹೇಳ್ತಾ ಇದ್ದಾರೆ ಅಂತ. ಪ್ರಜಾಪತೇಃ ಹಂಸಂ ಪ್ರಾಣಂ ಅತ್ತಾರಂ ಆದಿತ್ಯಂ ಅಭಿಜಯಂತೆ. ಇನ್ನ ಅವರು ಏನನ್ನ ಪಡ್ಕೊಂತಾರೆ? ಪ್ರಜಾಪತಿಯ ಅಂಶವೇ ಆಗಿರುವಂತ ಪ್ರಾಣಂ ಅತ್ತಾರಂ, ಈ ಪ್ರಾಣನೇ ಅತ್ತಾರಂ ಅಂತ ಕೂಡ ಅತೃ ಅನ್ನ ಸ್ವರೂಪವಾಗಿ ಹೇಳ್ಬೇಕಾದ್ರೆ ಇವನೇ ಅತೃ ಸ್ವರೂಪನು, ಇವನು ಪ್ರಾಣ ಸ್ವರೂಪನು, ಇವನು ಅತೃ ಸ್ವರೂಪನು, ಇವನು ಆದಿತ್ಯನು ಆಗಿರುವಂತವನ್ನ ಆ ಲೋಕವನ್ನ ಪಡ್ಕೊಂತಾರೆ. ಉತ್ತರ ಮಾರ್ಗವಾಗಿ ಹೋಗ್ತಾರೆ ಅವರು ಅಂತ. ಕೇನ ಯಾವ್ದ್ರಿಂದ ಹೋಗ್ತಾರೆ ಅಂದ್ರೆ ತಪಸ ಇಂದ್ರಿಯ ಜಯೇನ. ತಪಸ್ಸು ಅಂದ್ರೆ ಇಲ್ಲಿ ತಪಸ್ ಅಂದ್ರೆ ಏನು? ಇಂದ್ರಿಯ ಜಯವನ್ನ ತಪಸ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಂದ್ರಿಯ ನಿಗ್ರಹವನ್ನೇ ತಪಸ್ಸು ಅಂತ ಹೇಳ್ತಾ ಇದ್ದಾರೆ.
ಈ ಉಪಾಸನೆಗಳನ್ನೆಲ್ಲ ಮಾಡ್ಬೇಕಾದ್ರೆ ಇಂದ್ರಿಯ ನಿಗ್ರಹ ತುಂಬಾ ಅವಶ್ಯಕತೆ ಇರುತ್ತೆ. ಇವಾಗ ಕರ್ಮ ಮಾಡ್ಬೇಕಾದ್ರೆ ಅಷ್ಟೊಂದಿಲ್ಲ. ಆ ಕರ್ಮ ಮಾಡೋ ಒಂದ್ ಸ್ವಲ್ಪ ಟೈಮಲ್ಲಿ ಮಾತ್ರ ಅವರು ಆ ಇಂದ್ರಿಯ ನಿಗ್ರಹ ಮಾಡಿದ್ರೆ ಸಾಕು. ಆಮೇಲೆ ಲೌಕಿಕವಾಗಿ ಅವ್ರು ಆರಾಮಾಗಿರ್ಬೋದು. ಆದ್ರೆ ಹಿಂಗಲ್ಲ, ಉಪಾಸನೆ ಮಾಡೋದು ಹಂಗಲ್ಲ. ಅವ್ರು ಸತತವಾಗಿ ಅವ್ರ ಇಂದ್ರಿಯ ನಿಗ್ರಹ ಮಾಡಲೇಬೇಕು. ಇಂದ್ರಿಯಗಳನ್ನ ಉಪನಿಷತ್ತಲ್ಲೇ, ಕಠೋಪನಿಷತ್ತಲ್ಲೇ ಅಶ್ವಗಳಿಗೆ, ಕುದುರೆಗಳಿಗೆ ಹೋಲಿಸ್ತಾರೆ. ಯಾವ ರೀತಿ ಕುದುರೆಗಳು ಹೊರಗಡೆ ವಿಷಯನೇ ಹೊರಗಡೆ ನೋಡ್ತಾ ಇರುತ್ತೆ, ಹೊರಗಡೆನೆ ಓಡ್ತಾ ಇರುತ್ತಲ್ವಾ, ಹಂಗೆ ಇಂದ್ರಿಯಗಳು ಕೂಡ ಈ ಪ್ರಪಂಚ, ಲೌಕಿಕವಾದ ಪ್ರಪಂಚದಲ್ಲಿರೋ ಬೇರೆ ಬೇರೆ ವಿಷಯಗಳನ್ನ ನೋಡ್ತಾ ಇರುತ್ತೆ. ಆ ವಿಷಯಗಳು ಬೇಕು ಅನ್ನೋ ತರಾನೇ ಹೋಗ್ತಾ ಇರುತ್ತೆ. ಆದ್ರೆ ಅದನ್ನ ನಿಗ್ರಹಿಸಿ ಅದನ್ನ ವಶದಲ್ಲಿ ಇಟ್ಕೋಬೇಕು. ಬುದ್ಧಿ ಅನ್ನೋ ಸಾರಥಿ ಏನ್ ಮಾಡ್ಬೇಕು, ಆ ಇಂದ್ರಿಯಗಳನ್ನ ನಿಗ್ರಹಿಸ್ಬೇಕು. ಯಾವಾಗ ಆ ರೀತಿ ಇಂದ್ರಿಯಗಳನ್ನ ನಿಗ್ರಹಿಸಿ ವಶದಲ್ಲಿ ಇಟ್ಕೊಂತೀವೋ ಆವಾಗ್ಲೇ ಇಂದ್ರಿಯ ಜಯ ಸಾಧಿಸೋದಕ್ಕೆ ಸಾಧ್ಯ. ಆವಾಗ್ಲೇ ನಾವು ಅಂತರ್ಮುಖರಾಗಿ ನಿಜವಾದ ಸ್ವರೂಪವನ್ನು ಕಂಡುಕೊಳ್ಳೋದಕ್ಕೆ ಆಗತ್ತೆ. ಹಂಗಾಗಿ ಇಂದ್ರಿಯ ಜಯ ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ನಾವು ಸಾಧನ ಚತುಷ್ಟಯಲ್ಲಿ ಕೂಡ ಶಮ, ಧಮ, ಉಪರತಿ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ ಅಂತ ಹೇಳ್ಬೇಕಾದ್ರೆ ಧಮ ಅಂದ್ರೆ ಇಂದ್ರಿಯ ನಿಗ್ರಹನೇ ಧಮ ಅಂತ ಹೇಳ್ತಾರೆ. ಇಂದ್ರಿಯಗಳನ್ನ ಅದರ ಸ್ಥಾನದಲ್ಲಿ ಇಟ್ಕೊಳ್ಳೋದು ಅಂದ್ರೆ ಹೊರಗಡೆ ನೋಡಕ್ ಬಿಡದೆ ಶ್ರವಣ, ಮನನ, ನಿಧಿಧ್ಯಾಸನ ವಿಷಯಗಳಲ್ಲೇ, ಅಥವಾ ಅದು ಉಪಾಸನೆ ಮಾಡ್ತಿದ್ರೆ ಉಪಾಸ್ಯ ದೇವತೆಯ ವಿಷಯದಲ್ಲೇ ಅದು ಯೋಚನೆ ಮಾಡಬೇಕು. ಅದನ್ನ ಇಂದ್ರಿಯ ಜಯ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಇನ್ನೇನಿರ್ಬೇಕು ಅಂದ್ರೆ ವಿಶೇಷತಃ ಬ್ರಹ್ಮಚರ್ಯೇಣ ಶ್ರದ್ಧೆಯ ವಿದ್ಯೆಯ. ಇನ್ನು ಅದ್ರ ಜೊತೆಗೆ ವಿಶೇಷವಾಗಿ ಬ್ರಹ್ಮಚರ್ಯ ಪಾಲನೆಯನ್ನು ಮಾಡಬೇಕು, ಶ್ರದ್ಧೆ ಇರಬೇಕು. ಬ್ರಹ್ಮಚರ್ಯ ಪಾಲನೆ ಅಂದ್ರೆ ಬ್ರಹ್ಮಣಿ ಚರತಿ ಅಂತ ಹೇಳಿದ್ರೆ ಬ್ರಹ್ಮದಲ್ಲೇ ಚರಿಸೋದು, ಅಂದ್ರೆ ಬ್ರಹ್ಮ ವಿಷಯವಾಗೇ ಯೋಚನೆ ಮಾಡ್ತಾ ಇರೋದು ಬ್ರಹ್ಮಚರ್ಯ ಆಗತ್ತೆ. ಅದಲ್ಲದೆ ಕಾಮಾಸಕ್ತಿಗಳನ್ನ ಬಿಡೋದು ಕೂಡ ಬ್ರಹ್ಮಚರ್ಯ ಆಗತ್ತೆ. ಇಲ್ಲಿ ಇಂದ್ರಿಯಗಳಿಂದ ಏನೇನು ಬಯಸ್ತೀವೋ ಎಲ್ಲವೂ ಕಾಮನೆ. ನಂಗೆ ಅದ್ ನೋಡ್ಬೇಕು ಅಂದ್ರೆ ಅದು ಕೂಡ ಕಾಮನೆ, ಅದನ್ನ ಕೇಳ್ಬೇಕು ಅಂತ ಅನ್ಸಿದ್ರೆ ಅದು ಕೂಡ ಕಾಮನೆ. ಎಲ್ಲಾ ರೀತಿಯಾದ ಕಾಮಾಸಕ್ತಿಯನ್ನ ಜಯಿಸೋದು ಬ್ರಹ್ಮಚರ್ಯ ಪಾಲನೆ ಆಗುತ್ತೆ. ಇನ್ನ ಶ್ರದ್ಧೆ ಇರಬೇಕು. ಶಾಸ್ತ್ರದಲ್ಲೇ ಗುರು ಹೇಳಿರೋ ವಾಕ್ಯಗಳಲ್ಲೇ ಶ್ರದ್ಧೆ ಇರಬೇಕು. ಇನ್ನ ವಿದ್ಯೆಯ ಅಂದ್ರೆ ಉಪಾಸನೆಯಿಂದ, ಈ ಉಪಾಸನೆಯನ್ನೇ ಮಾಡೋರಾಗಿರ್ಬೇಕು. ಇಲ್ಲಿ ವಿದ್ಯೆ ಅಂತ ಎಲ್ಲೆಲ್ಲಿ ಹೇಳಿದ್ರು ಶಾಸ್ತ್ರದಲ್ಲೇ ಅವರೆಲ್ಲ ಉಪಾಸನೆ ಬಗ್ಗೆನೇ ಹೇಳ್ತಿರ್ತಾರೆ. ಏನಿದು ಉಪಾಸನೆ ಅಂದ್ರೆ ಭೌತಿಕವಾದ ಕ್ರಿಯೆ ಇಲ್ಲದೆ ಬರೀ ಮಾನಸಿಕ ವ್ಯಾಪಾರವನ್ನ ಉಪಾಸನೆ ಅಂತ ಹೇಳ್ತಾರೆ. ವಿದ್ಯೆಯಾಚ ಪ್ರಾಜಾಪತ್ಯಂ ಆತ್ಮವಿಷಯ ಆತ್ಮಾನಂ ಪ್ರಾಣಂ ಸೂರ್ಯಂ ಜಗತಃ ತಸ್ತುಷಶ್ಚ ಅನ್ವಿಷ್ಯ ಅಹಮಸ್ಮಿ ಇತಿ ವಿದಿತ್ವಾ. ಇನ್ನ ಇದರಿಂದ ಏನ್ ಮಾಡ್ಬೇಕು ಅಂದ್ರೆ ಈ ಪ್ರಾಜಾಪತ್ಯಾತ್ಮ ವಿಷಯವಾದ ಉಪಾಸನೆ ಮಾಡ್ಬೇಕು. ಇಲ್ಲಿ ಉಪಾಸನೆ ಅಂತ ಹೇಳಿದ್ರಲ್ಲ, ಯಾವ ವಿಷಯನ ಉಪಾಸನೆ ಮಾಡ್ಬೇಕು ಅಂದ್ರೆ ಪ್ರಾಜಾಪತ್ಯಾತ್ಮ ವಿಷಯ, ಪ್ರಜಾಪತಿಯ ಬಗ್ಗೆನೆ ಉಪಾಸನೆ ಮಾಡ್ಬೇಕಂದ್ರೆ ಪ್ರಜಾಪತಿಯನ್ನೇ ಅಹಮಸ್ಮಿ ಇತಿ ವಿದಿತ್ವ, ನಾನೇ ಆ ಸ್ವರೂಪವಾಗಿದ್ದೀನಿ ಅಂತ ತಿಳ್ಕೊಂಡು ಉಪಾಸನೆ ಮಾಡ್ಬೇಕು. ಇನ್ನ ಆ ಪ್ರಜಾಪತಿಯ ಸ್ವರೂಪ ಏನು? ಆತ್ಮಾನಂ, ಆತ್ಮ ಸ್ವರೂಪವಾಗಿದ್ದಾನೆ, ಪ್ರಾಣ ಸ್ವರೂಪವಾಗಿದ್ದಾನೆ, ಸೂರ್ಯ ಸ್ವರೂಪವಾಗಿದ್ದಾನೆ. ಆತ್ಮಾನಂ ಅನ್ನೋದು ಮಂತ್ರದಲ್ಲಿರೋದು. ಅದ್ರ ಅರ್ಥ ಏನು? ಪ್ರಾಣ ಅಂತ. ಅವನು ಪ್ರಾಣಗಳ ಸ್ವರೂಪವಾಗಿದ್ದಾನೆ, ಸೂರ್ಯನ ಸ್ವರೂಪವಾಗಿದ್ದಾನೆ. ಇಲ್ಲಿ ಸೂರ್ಯನ ಸ್ವರೂಪ ಅಂದ್ರೆ ಏನು? ಜಗತಃ ತಸ್ತುಷಶ್ಚ, ಜಗತಃ ಜಾಯತೆ ಗಚ್ಚತಿ ಇತಿ ಜಗತ್ ಅಂತ ಹೇಳ್ತಾರೆ. ಅಂದ್ರೆ ನಡೀತಾ ಇರೋದು, ತಿರುಗ್ತಾ ಇರೋದು ಅದನ್ನ ಜಗತ್. ಅದಕ್ಕೆ ಏನನ್ಬೋದು? ಜಂಗಮ ಅಂತ ಹೇಳ್ತಾರೆ. ತಸ್ತುಷಶ್ಚ ಅಂದ್ರೆ ತಸ್ತುಷಸ್ ಅಂತ ಅದು ಪದ. ಸ್ಥಾಧಾತು ಅಂದ್ರೇನೆ ತಿಷ್ಠತಿ ಅಂತ ಅರ್ಥ. ಅಂದ್ರೆ ಇದು ಸ್ಥಾವರ, ಇದು ಜಂಗಮ, ಸ್ಥಾವರ ಜಂಗಮ ರೂಪವಾಗಿರುವಂತ ಜಗತ್ತು. ಅದು ಎಲ್ಲಿಂದ ಬಂತು? ಆ ಸ್ಥಾವರ ಜಂಗಮ ರೂಪವಾಗಿರುವಂತ ಜಗತ್ತು ಸೂರ್ಯನಿಂದ ಬಂದಿದೆ ಅಂತ ಅರ್ಥ. ಸೂರ್ಯಂ ಯಾವ ರೀತಿ, ಸೂರ್ಯನ ಸ್ವರೂಪ ಏನು? ಈ ಸೂರ್ಯ ಏನ್ ಮಾಡಿದಾನೆ ಅಂದ್ರೆ ಈ ಜಗತ್ತು, ಸ್ಥಾವರ ಜಂಗಮವಾದ ಜಗತ್ತಿಗೆ ಕಾರಣ ಆಗಿರುವಂತ ಸೂರ್ಯನೇ ಆತ್ಮಾನಂ, ನನ್ನ ಆತ್ಮನೆಂದು, ಅಂದ್ರೆ ಪ್ರಜಾಪತಿಯ ಸ್ವರೂಪ ಅಂತ ಅಹಮಸ್ಮಿ ಅಂತ ಉಪಾಸನೆ ಮಾಡ್ಬೇಕು. ಆ ಸೂರ್ಯನ ಸ್ವರೂಪವನ್ನೇ ಅನ್ವಿಷ್ಯ, ಅವನ ಸ್ವರೂಪವನ್ನೇ ಹುಡುಕೊಂಡು, ಎಂಥದ್ದವನ ಸ್ವರೂಪ ಅನ್ನೋದೇ ತಿಳ್ಕೊಂಡು ಅದು ನಾನೇ ಅಂತ ಉಪಾಸನೆ ಮಾಡ್ಬೇಕು. ಈ ಉಪಾಸನೆಯಿಂದ ಏನಕ್ಕೆ ಚಿತ್ತಶುದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಅಂದ್ರೆ, ಈ ಶರೀರ ನಾನು ಅಂತ ಪರಿಚ್ಛಿನ್ನವಾಗಿ ನೋಡ್ತಿರ್ತೀವಿ. ಈಗ ಈ ಶರೀರ ಅಲ್ಲ, ಇಡೀ ಪ್ರಜಾಪತಿ ಸ್ವರೂಪ ಆಗಿರುವಂತ ಸೂರ್ಯನೇ ನಾನು ಅಂತ ಉಪಾಸನೆ ಮಾಡೋದು. ಅಂದ್ರೆ ಯಾವುದೇ ಒಂದು ಉಪಾಸ್ಯ ದೇವತೆಯನ್ನ ಅದೇ ನಾನು ಅಂತ ಉಪಾಸನೆ ಮಾಡೋದನ್ನ ಅಹಂಗ್ರೋಪಾಸನೆ ಅಂತ ಹೇಳ್ತಾರೆ. ಆ ರೀತಿ ಉಪಾಸನೆ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಈ ತರ ಅಹಂಗ್ರೋಪಾಸನೆ ಆ ತರ ಯಾವ್ದಾದ್ರು ಉಪಾಸನೆಗಳನ್ನ ಮಾಡಿದ್ರೆ ಆವಾಗ ಅವ್ರಿಗೆ ಪ್ರಜಾಪತಿ ಲೋಕಗಳು ಸಿಗುತ್ತೆ. ಅಲ್ಲಿಂದ ಮತ್ತೆ ವಾಪಸ್ ಭೂಲೋಕಕ್ಕೆ ಬರೋದು ಅನ್ನೋದಿರಲ್ಲ, ಅಲ್ಲೇ ಅವರಿಗೆ ಕ್ರಮ ಮುಕ್ತಿ ಆಗುತ್ತೆ ಅಂತ ಹೇಳ್ತಾರೆ. ಆಗ್ಲಿಲ್ಲ ಅಂದ್ರೂ ಕಲ್ಪಾಂತವರೆಗೂ ಇರ್ತಾರೆ ಅನ್ನೋ ಒಂದು ಅಪೇಕ್ಷೆಯಿಂದ, ಅಂದ್ರೆ ಒಂದು ಹೋಲಿಸ್ಕೊಂಡು ಅವ್ರು ತುಂಬಾ ಕಾಲ ಅಲ್ಲಿರ್ತಾರೆ ಅನ್ನೋದಕ್ಕೋಸ್ಕರ ಅವರು ನ ಪುನರಾವರ್ತಂತೆ ಅಂತ ಹೇಳ್ತಾರೆ.
ಸೊ ಇಲ್ಲಿ ಅಹಂಗ್ರೋಪಾಸನೆ ಹೇಳ್ತಿದ್ದಾರೆ. ಅದನ್ನ ನಾನೇ ಅಂತ ಉಪಾಸನೆ ಮಾಡಬೇಕು. ಆದಿತ್ಯಂ ಅಭಿಜಯಂತೆ ಅಭಿಪ್ರಾಪ್ನುವಂತೆ. ಯಾರು ಈ ರೀತಿ ಉಪಾಸನೆ ಮಾಡ್ತಾರೋ ಅವರು ಆದಿತ್ಯಂ ಅಂದ್ರೆ ಆದಿತ್ಯ ಲೋಕವನ್ನೇ ಅಭಿಜಯಂತೆ ಅಭಿಪ್ರಾಪ್ನುವಂತಿ ಆದಿತ್ಯ ಲೋಕವನ್ನೇ ಪಡ್ಕೊಂತಾರೆ ಅವರು ಅಂತ ಅರ್ಥ. ಇನ್ನ ಆ ಲೋಕದ ಸ್ವರೂಪವನ್ನ ಇಲ್ಲಿ ಹೇಳ್ತಾರೆ. ಏತತ್ವೈ ಆಯತನಂ. ಆ ಲೋಕ ಎಂಥದ್ದು? ಆಶ್ರಯವಾಗಿದೆ ಆ ಲೋಕ. ಯಾರಿಗೆ? ಸರ್ವಪ್ರಾಣಾನಾಂ ಸಾಮಾನ್ಯಮಾಯತನಂ ಆಶ್ರಯ. ಎಲ್ಲ ಪ್ರಾಣಗಳಿಗೂ ಎಲ್ಲರಿಗೂ ಆ ಲೋಕಗಳೇ ಆಶ್ರಯವಾಗಿದೆ. ಸಾಮಾನ್ಯಮಾಯತನಂ ಸಾಮಾನ್ಯ ರೂಪವಾದ ಆಶ್ರಯ ಯಾವುದು ಅಂದ್ರೆ ಆ ಆದಿತ್ಯ ಲೋಕನೇ. ಇನ್ನು ಆ ಲೋಕ ಅಮೃತ ಸ್ವರೂಪವಾಗಿದೆ. ಏನಕ್ಕೆ ಅಮೃತ ಸ್ವರೂಪ ಅಂತಾರೆ? ಅವಿನಾಶಿ, ಅದಕ್ಕೆ ನಾಶ ಇಲ್ಲ. ಶಾಶ್ವತವಾಗಿರೋದು ಏನಿರುತ್ತೋ ಅದಕ್ಕೆಲ್ಲ ಅಮೃತ ಸ್ವರೂಪ ಅಂತಾರೆ. ಹಂಗಾಗಿ ಅದಕ್ಕೆ ನಾಶ ಇಲ್ದಿರೋ ಸ್ವರೂಪ ಅಂತಾರೆ. ಪರಬ್ರಹ್ಮನ ಸ್ವರೂಪಕ್ಕೆ ಹೋಲಿಸಿದ್ರೆ ಇದು ಶಾಶ್ವತ ಅಂತ ಹೇಳಕ್ಕಾಗಲ್ಲ. ಆದ್ರೆ ಬೇರೆ ಎಲ್ಲಾ ರೀತಿಯಾದ ಬೇರೆ ಉಪಾಸನೆಗಳಿರ್ಬೋದು ಅಥವಾ ಕರ್ಮಗಳಿಗೆಲ್ಲ ಹೋಲಿಸಿದ್ರೆ ಇದು ಶಾಶ್ವತ ಸ್ವರೂಪ ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ಅಮೃತ ಸ್ವರೂಪ ಅಂತ ಹೇಳ್ತಾರೆ. ಇನ್ನ ಇದು ಅಭಯ ಸ್ವರೂಪ. ಶಾಶ್ವತ ಯಾವಾಗಿರುತ್ತೋ ಅವಾಗ ಭಯ ಇರೋದಿಲ್ಲ, ಅವಾಗ ಅದು ಅಭಯನೇ ಇರುತ್ತೆ. ಇನ್ನ ಅತಃ ಏವ ಭಯವರ್ಜಿತಂ, ಅಲ್ಲಿ ಭಯ ಅನ್ನೋದೇ ಇರಲ್ಲ. ನ ಚಂದ್ರವತ್ ಕ್ಷಯವೃದ್ಧಿ ಭಯವತ್. ಯಾಕೆ ಈ ರೀತಿ ಹೇಳ್ತಿದ್ದಾರೆ ಭಯ ಸ್ವರೂಪ ಅಲ್ಲ ಅಂದ್ರೆ, ಈ ಕರ್ಮ ಮಾಡಿ ಅವರು ಯಾವ್ದಾದ್ರು ಚಂದ್ರಮಾರ್ಗವಾಗಿ ಯಾವ್ದಾದ್ರು ಲೋಕನ್ ಪಡ್ಕೊಂಡ್ರೆ ಅವ್ರಿಗೆ ಗೊತ್ತಿರುತ್ತೆ ಶಾಶ್ವತ ಅಲ್ಲ ಅಂತ. ಅವ್ರು ಮಾಡಿರೋ ಪುಣ್ಯ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಮಾತ್ರ ಅವ್ರು ಆ ಲೋಕದಲ್ಲಿ ಇರಕ್ ಸಾಧ್ಯ. ಪುಣ್ಯ ಮುಗಿದ ತಕ್ಷಣ ಅವ್ರು ವಾಪಸ್ ಬರ್ಲೇಬೇಕು. ಆದ್ರಿಂದಾನೇ ಅವ್ರಿಗೆ ಭಯ ಅನ್ನೋದಿರುತ್ತೆ. ಅದು ಶಾಶ್ವತ ಲೋಕ ಅಲ್ಲ. ಇಲ್ಲ ಆದ್ರೆ ಅವ್ರಿಗೆ ಅಲ್ಲೇ ಕ್ರಮಮುಕ್ತಿ ಆಗೋ ಅಂತ ಸಾಧ್ಯತೆನೇ ಹೆಚ್ಚಾಗಿರೋದ್ರಿಂದ ಅವ್ರಿಗೆ ಅಭಯ ಸ್ವರೂಪವಾದ ಲೋಕ. ಆಮೇಲೆ ಇಡೀ ಪ್ರಜಾಪತಿಯ ನಾನು ಅಂತ ಆ ಭಾವನೆ ಬಂದ್ರೆ ಅದೆಷ್ಟು ಉತ್ಕೃಷ್ಟವಾದ ಭಾವನೆ. ಅಲ್ಲೇ ಭಯ ಎಲ್ಲಿರುತ್ತೆ? ಅದು ಭಯನೇ ಇರೋದಿಲ್ಲ ಆ ಸ್ವರೂಪದಲ್ಲೇ. ಇನ್ನ ಚಂದ್ರಮಾರ್ಗದಲ್ಲೇ ಭಯ ಅನ್ನೋದಿರುತ್ತೆ. ಯಾಕೆಂದ್ರೆ ಕ್ಷಯ ವೃದ್ಧಿಗಳು ಇದ್ದೇ ಇರುತ್ತೆ ಚಂದ್ರಮಾರ್ಗದಿಂದ ಹೋಗೋರ್ಗೆ ಅಂತ. ಏತತ್ ಪರಾಯಣಂ, ಇದು ಹೆಚ್ಚಿನ ಗತಿ. ಪರಾಗತಿ, ಇದು ತುಂಬಾ ಹೆಚ್ಚಿನ ಗತಿ. ಪರ ಅಂದ್ರೆ ಹೆಚ್ಚು. ಇದಕ್ಕಿಂತ ಇನ್ನ ಮೇಲ್ಗಡೆ ಇನ್ನೊಂದು ಗತಿ ಇದೆ ಅಂತ ಹೇಳಕ್ಕಾಗೋದಿಲ್ಲ. ಅದಕ್ಕೆ ಇದನ್ನ ಹೆಚ್ಚಿನ ಗತಿ ಅಂತ ಹೇಳ್ತಾರೆ. ವಿದ್ಯಾವತಾಂ ಕರ್ಮಿಣಾಂ ಚ ಜ್ಞಾನವತಾಂ ಏತಸ್ಮಾತ್ ನ ಪುನರಾವರ್ತಂತೆ. ಒಂದು ಬರೀ ಉಪಾಸನೆ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ಕರ್ಮಸಹಿತವಾದ ಉಪಾಸನೆ. ಇದು ಯಾವುದೇ ಮಾಡಿದ್ರು ಕೂಡ ನಾವು ಒಟ್ನಲ್ಲಿ ಉಪಾಸನೆ ಇರೋದ್ರಿಂದ ನಾವು ಏತಸ್ಮಾತ್ ನ ಪುನರಾವರ್ತಂತೆ ಆ ಲೋಕಗಳಿಂದ ವಾಪಸ್ ಬರೋದಿಲ್ಲ. ಯಥಾ ಇತರೆ ಕೇವಲ ಕರ್ಮಿಣ ಐತಿ. ಯಾವ ರೀತಿ ಇತರೆ ಅಂದ್ರೆ ಬೇರೆಯವರು. ಯಾರು ಬೇರೆಯವರು? ಕೇವಲ ಕರ್ಮಿಗಳು ಯಾವ ರೀತಿ ವಾಪಸ್ ಬರ್ತಾರೋ ಅಂದ್ರೆ ಅವರ ಪುಣ್ಯ ಮುಗಿದ ತಕ್ಷಣ ಇಲ್ಲಿ ಎಷ್ಟು ಪುಣ್ಯ ಮಾಡಿರ್ತಾರೋ, ಎಷ್ಟು ದಾನ ಧರ್ಮಗಳು ಮಾಡಿರ್ತಾರೋ ಅಷ್ಟು ದಿನ ಮಾತ್ರ ಆ ಲೋಕದಲ್ಲಿ ಇರ್ಬೋದು. ಆ ಪುಣ್ಯ ಮುಗಿದ ತಕ್ಷಣ ಅವ್ರು ವಾಪಸ್ ಬರ್ತಾರೆ. ಆ ರೀತಿ ಅಲ್ಲ ಇಲ್ಲಿ ಉಪಾಸನೆ ಮಾಡಿರೋದು. ಉಪಾಸನೆ ಮಾಡಿರೋರ್ಗೆ ಆ ರೀತಿ ಆಗಿರೋದಿಲ್ಲ. ಅದು ಶಾಶ್ವತವಾದ ಲೋಕವನ್ನೇ ಸಿಗುತ್ತೆ ಅವ್ರಿಗೆ. ಅದಕ್ಕೆ ಅವ್ರಿಗೆ ಹೋಲಿಸ್ಕೊಂಡ್ರೆ ಇವರು ನಾ ಪುನರಾವರ್ತಂತೆ, ಅವರು ವಾಪಸ್ ಬರೋದಿಲ್ಲ ಅಂತ ಹೇಳ್ತಾರೆ. ಯಸ್ಮಾತ್ ಏನಕ್ಕಂದ್ರೆ ಏಷಃ ಈ ಲೋಕಗಳು ಅವಿದುಷಾಂ ನಿರೋಧ. ಅವಿದುಷರಿಗೆ ಅಂದ್ರೆ ಉಪಾಸನೆ ಮಾಡಿಲ್ದೇ ಇರೋರ್ಗೆ, ಮತ್ತೆ ಉಪಾಸನೆ ಮಾಡ್ಬೇಕು ಅಂದ್ರೆ ಅವಾಗ್ಲೇ ನೋಡಿದ್ವಿ ತಪಸ್ಸು ಬ್ರಹ್ಮಚರ್ಯ ಶ್ರದ್ಧೆ ಎಲ್ಲ ಇರ್ಬೇಕು ಅಂತ. ಅದೆಲ್ಲ ಇಲ್ಲದೆ ಇರೋರ್ಗೆ ಅವ್ರನ್ನ ಅವಿದುಷರು ಅಂತಾರೆ. ಅವ್ರಿಗೆ ಈ ಲೋಕಗಳು ತಡೆಯಾಗಿರುತ್ತೆ, ಅವರೆಲ್ಲ ಈ ಲೋಕಗಳಿಗೆ ಹೋಗೋದಕ್ಕೆ ಆಗೋದಿಲ್ಲ. ಆದಿತ್ಯಾದ್ ಹಿ ನಿರುದ್ಧ ಅವಿದ್ವಾಂಸಃ. ಯಾರು ಅವ್ರಿಗೆ ತಡೆಯಾಗಿರ್ತಾನೆ? ಆದಿತ್ಯಾದ್ ಹಿ, ಆದಿತ್ಯನೇ ಅವ್ರಿಗೆ ತಡೆಯಾಗಿರ್ತಾರೆ. ಯಾರಿಗೆ? ಅವಿದ್ವಾಂಸರ್ಗೆ. ನ ಏತೆ ಸಂವತ್ಸರಂ ಆದಿತ್ಯಂ ಆತ್ಮಾನಂ ಪ್ರಾಣಂ ಅಭಿಪ್ರಾಪ್ನುವಂತಿ. ಅವರು ಸಂವತ್ಸರ ರೂಪಿಯಾದ ಆದಿತ್ಯ ಅನ್ನೋ ಆತ್ಮನನ್ನ ಪ್ರಾಣನನ್ನ ನ ಅಭಿಪ್ರಾಪ್ನುವಂತಿ, ಅವ್ರು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದಿತ್ಯನೇ ಪ್ರಾಣ ರೂಪದಲ್ಲಿದ್ದಾನೆ, ಸಂವತ್ಸರ ರೂಪದಲ್ಲಿದ್ದಾನೆ. ಇನ್ನ ಆ ರೂಪದಲ್ಲಿರೋದು ಪ್ರಜಾಪತಿಯೇ. ಪ್ರಜಾಪತಿಯ ಆದಿತ್ಯ ರೂಪವನ್ನ ಅವರು ಪಡ್ಕೊಳ್ಳೋದಕ್ಕಾಗಲ್ಲ. ಯಾರು? ಕೇವಲ ಕರ್ಮಿಗಳು ಆ ರೂಪವನ್ನ ಪಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಸಹ ಈ ಸಂವತ್ಸರ ಕಾಲಾತ್ಮ ಅವಿದುಷಾಂ ನಿರೋಧ. ಏಕೆಂದರೆ ಈ ಸಂವತ್ಸರ ರೂಪಿಯಾದ ಕಾಲಾತ್ಮನು ಅವಿದುಷರಿಗೆ ನಿರೋಧವಾಗಿದ್ದಾನೆ, ತಡೆಯಾಗಿದ್ದಾನೆ. ತತ್ ತತ್ರ ಅಸ್ಮಿನರ್ಥೆ ಏಷಃ ಶ್ಲೋಕಃ ಮಂತ್ರಃ. ಇನ್ನ ಈ ಅರ್ಥದನ್ನೇ, ಈ ವಿಷಯದನ್ನೇ ಹೇಳೋ ಅಂತ ಈ ಮುಂದಿನ ಶ್ಲೋಕವು ಅಂದ್ರೆ ಮುಂದಿನ ಮಂತ್ರವು ಬಂದಿದೆ ಅಂತ. ಇದು ಆದಿತ್ಯನ ವರ್ಣಿಸೋ ಅಂತ ಶ್ಲೋಕ. ಆದಿತ್ಯ ಲೋಕಕ್ಕಲ್ಲಿ ಹೋಗ್ತಾರೆ ಅಂತ ಹೇಳಿದ್ರಲ್ವಾ, ಆ ಲೋಕ ಅಭಯ ಸ್ವರೂಪ ಅಮೃತ ಸ್ವರೂಪವಾದ ಲೋಕ ಅಂತ ಎಲ್ಲ. ಇನ್ನು ಆ ಲೋಕನ ವರ್ಣಿಸೋ ಅಂತ ಶ್ಲೋಕ ಇದು. ಆ ಲೋಕ ಅನ್ನೋದಕ್ಕಿಂತ ಆದಿತ್ಯನ ವರ್ಣನೆ ಇದೆ ಇಲ್ಲಿ. ಪಂಚಪಾದಂ ಪಿತರಂ ದ್ವಾದಶಾಕೃತಿಂ ದಿವ ಆಹುಹು ಪರೇ ಅರ್ಧೆ ಪುರೀಷಿಣಂ ಅಥ ಇಮೆ ಅನ್ಯೇ ಉಪರೆ ವಿಚಕ್ಷಣಂ ಸಪ್ತಚಕ್ರೆ ಷಡರೆ
ಆಹುಹು ಅರ್ಪಿತಂ ಇತಿ. ಇಲ್ಲಿ ಆದಿತ್ಯನ ಎರಡು ರೀತಿಯಾಗಿ ವರ್ಣಿಸ್ತಾರೆ. ಕೆಲವರು ಒಂದ್ ರೀತಿ ಹೇಳ್ತಾರೆ, ಕೆಲವ್ರು ಇನ್ನೊಂದ್ ರೀತಿ ಹೇಳ್ತಾರೆ ಅಂದ್ಬಿಟ್ಟು ಎರಡ್ ರೀತಿ ವರ್ಣಿಸ್ತಾರೆ. ಮೊದಲನೇ ಪಾದದಲ್ಲಿ ಒಂದ್ ರೀತಿ, ಎರಡನೇ ಪಾದದಲ್ಲಿ ಒಂದ್ ರೀತಿ. ಮೊದಲನೇದ್ರಲ್ಲಿ ಏನ್ ಹೇಳ್ತಿದ್ದಾರೆ, ಪಂಚಪಾದಂ. ಈ ಆದಿತ್ಯನ ಸ್ವರೂಪ ಎಂತದ್ದು ಅಂದ್ರೆ 5 ಕಾಲುಗಳುಳ್ಳವನು. ಪಂಚಪಾದಂ ಪಿತರಂ, ಈ ಜಗತ್ತಿಗೆ ತಂದೆ ಆಗಿರುವಂತ ಸ್ವರೂಪ ಒಂದು. ದ್ವಾದಶ ಆಕೃತಿಂ ಅಂದ್ರೆ 12 ಆಕಾರಗಳನ್ನ ಉಳ್ಳವನು. ಇಲ್ಲಿ ಪಂಚಪಾದ ಅಂದ್ರೆ 5 ಋತುಗಳುಳ್ಳವನು, ಜಗತ್ತಿಗೆ ತಂದೆ ಆಗಿರೋನು, 12 ತಿಂಗಳುಗಳು ಇರೋನು ಅಂತ. 6 ಋತು ಅಲ್ವಾ, ಇಲ್ಲಿ 5 ಅಂದ್ರೆ ವೇದದಲ್ಲಿ ಕೆಲವು ಕಡೆ 5 ಋತು ಅಂತಾರೆ, ಕೆಲವು ಕಡೆ 6 ಋತು ಅಂತಾರೆ. ಶತಪಥ ಬ್ರಾಹ್ಮಣದಲ್ಲೂ ಎಲ್ಲ ಎಷ್ಟೋ ಕಡೆ 5 ಋತುಗಳು ಅಂತಾನೆ ಹೇಳ್ತಾರೆ. ಈ ಋತು ಅನ್ನೋದು ಎಲ್ಲ ಕೂಡ ಇಲ್ಲಿ ಇವಾಗ ಭಾರತದಲ್ಲಿ ನಾವು 6 ಋತು ಇದೆ ಅಂತ ಹೇಳ್ತೀವಿ. ಆದ್ರೆ US ಅಂತ ಕಡೆ ಎಲ್ಲ ಆಕ್ಚುಲಿ 4 ಋತು ಇರುತ್ತೆ ಅವ್ರಿಗೆ, 4 ಸೀಸನ್ಸ್ ಅಷ್ಟೇ ಇರುತ್ತೆ ಅವ್ರಿಗೆ. ಹಂಗಾಗಿ ಇದೆಲ್ಲ ಒಂದಕ್ಕೊಂದಕ್ಕೆ ಕಂಪೇರ್ ಮಾಡ್ಕೊಂಡು ಹೇಳ್ತಿರೋ ಅಂತ ವಿಷಯಗಳಷ್ಟೇ. ಸೊ ವೇದದಲ್ಲೇ ಕೆಲವು ಕಡೆ 5 ಋತುಗಳ ವರ್ಣನೆ ಇರುತ್ತೆ, ಕೆಲವು ಕಡೆ 6 ಋತುಗಳ ವರ್ಣನೆ ಇರುತ್ತೆ. ಇನ್ನ ದ್ವಾದಶಾಕೃತಿ ಅಂದ್ರೆ ಅರ್ಥ ಆಗ್ಬಿಡುತ್ತೆ, 12 ಮಾಸಗಳು ಇಂದ ಕೂಡಿರೋನು. ಇನ್ನ ಏನ ಅವನ್ ಸ್ವರೂಪ ಅಂದ್ರೆ ದಿವಹ ಆಹುಹು ಪರೇ ಅರ್ಧೆ. ದಿವಹ ಪರೇ ಅರ್ಧೆ ಪುರೀಷಿಣಂ ಆಹುಹು ಅಂತ ಅರ್ಥ. ದಿವಹ ಅಂದ್ರೆ ದ್ವಿಲೋಕಕ್ಕೆ, ಪರೇ ಅರ್ಧೆ ಮೇಲ್ಗಡೆ ಅರ್ಧ, ದ್ವಿಲೋಕಕ್ಕಿಂತ ಮೇಲ್ಗಡೆ ಇರುವಂತ ಅವನು. ಪುರೀಷಿಣಂ ಅಲ್ಲಿ ಅವನು ಯಾವ ರೂಪದಲ್ಲಿದ್ದಾನೆ ಅಂದ್ರೆ, ಪುರೀಷಿಣಂ ಅಂದ್ರೆ ನೀರಿನ ಸ್ವರೂಪದಲ್ಲಿದ್ದಾನೆ. ಅಂದ್ರೆ ಅವನಿಂದಾನೇ ಮಳೆ ಆಗ್ತಿರೋದ್ರಿಂದ, ಇಲ್ಲಿರೋ ನೀರೆಲ್ಲ ಸೂರ್ಯನಿಂದಲೇ ಹಾವಿ ಆಗ್ತಿರೋದ್ರಿಂದ ಅವನಿಗೆ ಪುರೀಷಿಣಂ ಅನ್ನೋ ಹೆಸರಿದೆ. ಆ ರೀತಿ ಕರೀತಾರ ಅವನ್ನ. ದ್ವಿಲೋಕಕ್ಕಿಂತ ಮೇಲ್ಗಡೆ ಭಾಗದಲ್ಲಿರೋ ಅರ್ಧದಲ್ಲೇ ಅವನು ನೀರಿನ ರೂಪದಲ್ಲೇ ಇದ್ದಾನೆ ಅಂತ ಹೇಳ್ತಾರೆ ಕೆಲವರು. ಇನ್ ಕೆಲವರು ಏನ್ ಹೇಳ್ತಾರೆ, ಅದೇ ಆದಿತ್ಯನ ಸ್ವರೂಪವನ್ನ ವಿಚಕ್ಷಣಂ ಅಂದ್ರೆ ಸರ್ವಜ್ಞ, ಅವನು ಎಲ್ಲಾನು ತಿಳ್ಕೊಂಡಿರೋನವನು. ಸಪ್ತಚಕ್ರೇ 7 ಚಕ್ರಗಳು ಉಳ್ಳ ರಥ ಉಳ್ಳವನವನು. ಷಡರೆ 6 ಋತುಗಳು. ಇಲ್ಲಿ ಷಡರೆ ಅನ್ಬೇಕಾರೆ, ಈಗ ಚಕ್ರ ಅಂದಾಗ ಅಲ್ಲಿ ಆ ಚಕ್ರಕ್ಕೆ ಕೋಲುಗಳಿರುತ್ತಲ್ವಾ, ಅಂದ್ರೆ ಸ್ಪೋಕ್ಸ್ ಅಂತೀವಲ್ಲ ಇಂಗ್ಲಿಷಲ್ಲೇ, ಅದು ಅರ ಅಂತ ಹೇಳ್ತೀವಿ. 6 ಅರಗಳಿರೋನು ಅಂದ್ರೆ ಇದು 6 ಋತುಗಳ ವರ್ಣನೆ ಇದೆ ಇಲ್ಲಿ. ಅವನಲ್ಲೇ ಅರ್ಪಿತವಾಗಿದೆ ಅಂತ ಆಹುಹು. ಕೆಲವರು ಆ ರೀತಿ ಹೇಳ್ತಾರೆ. ಏನ್ ಹೇಳ್ತಾರೆ, ಸರ್ವಜ್ಞ ಅವನು, ಸಪ್ತಚಕ್ರದಿಂದ ಷಡರಗಳಿಂದ ಅರ್ಪಿತನಾಗಿದ್ದಾನವನು ಅಂತ ಹೇಳ್ತಾರೆ ಕೆಲವರು ಅನ್ನೋದು ಒಂದು ವರ್ಣನೆ. ಇನ್ನ ಇದನ್ನ ಭಾಷ್ಯದ ಸಮೇತ ನೋಡೋಣ. ಪಂಚಪಾದಂ ಅಂದ್ರೆ ಪಂಚ ಋತವಃ. 5 ಋತುಗಳುಳ್ಳವನು. ಪಾದಾಹ ಇವ ಅಸ್ಯ ಸಂವತ್ಸರಾತ್ಮನಃ ಆದಿತ್ಯಸ್ಯ. ಈ ಸಂವತ್ಸರಾತ್ಮನಾದ ಆದಿತ್ಯನಲ್ಲೇ 5 ಋತುಗಳೇ ಪಾದಗಳ ರೂಪದಲ್ಲೇ ಇದೆ. ಸಂವತ್ಸರಾತ್ಮನಃ ಅಸ್ಯ ಆದಿತ್ಯಸ್ಯ ಋತವಃ ಪಾದಾಹ ಇವ. ಈ ಋತುಗಳೇ ಪಾದಗಳಂತೆ ಇದೆ ಅವನಿಗೆ. ತೈಹಿ ಅದರಿಂದನೇ ಅವನು, ಈ ಋತುಗಳಿಂದನೇ. ಅಸೌ ಪಾದೈಹಿ ಇವ ಋತುಭಿಹಿ ಆವರ್ತತೆ. ಅದರಿಂದ ಅವನು ಏನ್ ಮಾಡ್ತಾನೆ, ಈ ಋತುಗಳಿಂದ ಆವರ್ತತೆ ಅಂದ್ರೆ ತಿರುಗ್ತಾ ಇರ್ತಾನೆ, ಮತ್ತೆ ಮತ್ತೆ ಸಂಭವಿಸ್ತಾ ಇರುತ್ತೆ. ಈಗ ಋತುಗಳು ಒಂದ್ಸತಿ ಬಂದ್ರೆ ಮತ್ತೆ ಬರಲ್ಲ ಅಂತಿಲ್ಲ ಅಲ್ವಾ. ಈಗ ಈ ಸತಿ ವಸಂತ, ಗ್ರೀಷ್ಮ, ಶಿಶಿರ ಋತು ಎಲ್ಲ ಬಂತು ಅಂದ್ರೆ ಮತ್ತೆ ಮುಂದಿನ ಸತಿನೂ ಅದೇ ಋತುಗಳು ಬರುತ್ತೆ. ಆಮೇಲೆ ಅದೇ ಕ್ರಮದಲ್ಲೂ ಬರುತ್ತೆ. ಗ್ರೀಷ್ಮ ಋತು ಅದಾದ್ಮೇಲೆ ವಸಂತ ಋತು, ಅದಾದ್ಮೇಲೆ ವರ್ಷ ಋತು, ಆ ತರ ಅದೇ ಕ್ರಮದಲ್ಲೇ ಮತ್ತೆ ಮತ್ತೆ ಋತುಗಳು ತಿರುಗ್ತಾ ಇರುತ್ತೆ ಅಂತ. ತಿರುಗ್ತಾ ಇರೋ ಋತುಗಳೇ ಅವನ ಕಾಲುಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಮಂತ ಶಿಶಿರೋ ಏಕೀಕೃತ್ಯ ಏವಂ ಕಲ್ಪನಾ. ಇನ್ನ ಇಲ್ಲಿ ಏನಕ್ಕೆ 5 ಋತುಗಳು ಹೇಳಿರೋದು ಅಂದ್ರೆ ಅವರೇ ವರ್ಣಿಸ್ತಾರೆ. ಹೇಮಂತ ಶಿಶಿರೋ ಏಕೀಕೃತ್ಯ. ಹೇಮಂತ ಋತು, ಶಿಶಿರ ಋತು ಅಂದ್ರೆ ಒಂದು ಫಾಲ್ ಸೀಸನ್, ಒಂದು ವಿಂಟರ್ ಸೀಸನ್ ಅಂತ ಹೇಳ್ತೀವಲ್ಲ, ಆ ಎರಡರಲ್ಲೂ ಚಳಿ ಇದ್ದೇ ಇರುತ್ತೆ. ಆದ್ರಿಂದ ಅದೆರಡು ಒಂದನ್ನೇ ಮಾಡ್ಕೊಂಡು ಈ ರೀತಿ ಕಲ್ಪನೆ ಮಾಡ್ಕೊಂಡಿದ್ದಾರೆ 5 ಋತುಗಳು ಅಂತ. ಇನ್ನೊಂದು ಏನ್ ವಿಶೇಷಣ ಅವನಿಗಿರೋದು, ಪಂಚಪಾದಂ ಅಂತ ಮೊದಲನೇ ವಿಶೇಷಣ. ಎರಡನೇ ವಿಶೇಷಣ ಪಿತರಂ ಅಂತ. ಏನಕ್ಕೆ ಅವನ್ನ ಪಿತರಂ ಅಂತ ಕರೀತಾರೆ, ಸರ್ವಸ್ಯ ಜನಯಿತೃತ್ವಾತ್ ಪಿತೃತ್ವಂ ತಸ್ಯ. ಎಲ್ಲರಿಗೂ ಜನಯಿತೃತ್ವಾತ್ ಅಂದ್ರೆ ಎಲ್ಲರ ಹುಟ್ಟಿಗೆ ಕಾರಣ ಆಗಿರೋನು, ಇಡೀ ಪ್ರಪಂಚದ ಹುಟ್ಟಿಗೆ ಕಾರಣ ಆಗಿರೋನು ಅವನೇ. ಇಡೀ ಪ್ರಪಂಚವನ್ನ ಪೋಷಿಸ್ತಿರೋನು ಅವನೇ. ಪಿತಾ ಅಂದ್ರೆ ಅವನೇ ಎಲ್ಲರನ್ನೂ ನೋಡ್ಕೊಂತಾ ಇರೋದು. ಸೂರ್ಯನಿಂದಲೇ ಅನ್ನಪಾನಾದಿಗಳೆಲ್ಲ ಸಿಗ್ತಾ ಇರೋದು, ಸೂರ್ಯನಿಂದಲೇ ಎಲ್ಲ ಪ್ರಪಂಚ ನಡೀತಾ ಇರೋದು. ಒಂದು ತಂದೆ ರೀತಿ ಅವನೆಲ್ಲರನ್ನೂ ಪೋಷಿಸ್ತಾ ಇರೋದ್ರಿಂದ ಅವನಿಗೆ ಪಿತರಂ ಅಂತ, ಪಿತೃತ್ವ ಇದೆ ಅವನಿಗೆ, ಅದಕ್ಕೆ ಅವನ್ನ ಪಿತರಂ ಅಂತ ಕರೀತಾರೆ. ಇನ್ನ ದ್ವಾದಶಾಕೃತಿಂ, ಇನ್ನೊಂದು ವಿಶೇಷಣ ಅವನಿಗೇನಿದೆ, ದ್ವಾದಶಾಕೃತಿಂ ಅನ್ನೋದೇ ಇನ್ನೊಂದು ವಿಶೇಷಣ. ದ್ವಾದಶ ಮಾಸಾಹ ಆಕೃತಯ ಅವಯವಾಹ. ಈ 12 ತಿಂಗಳುಗಳೇ ಇವನಿಗೆ ಆಕೃತಿಗಳಾಗಿದೆ. ಆಕೃತಿ ಅಂದ್ರೆ
ಅವಯವಗಳಾಗಿದೆ. ಇವನಿಗೆ ಅವಯವ ಯಾವುದು? ಇವನಿಗೆ ಆ 12 ತಿಂಗಳೇ ಇವನಿಗೆ ಅವಯವಗಳಾಗಿದೆ. ಅದನ್ನೇ ಇನ್ನೊಂದು ರೀತಿಯಲ್ಲಿ ಕೂಡ ಹೇಳ್ಬೋದು. ಆಕರಣಂಬ ಅವಯವ ವಿಕರಣಂ ಅಸ್ಯ ದ್ವಾದಶ ಮಾಸೈಹಿ ತಂ ದ್ವಾದಶಾಕೃತಿಂ. ಇಲ್ಲಿ ಸಮಾಸ ರೂಪದಲ್ಲೇ ಬಿಡಿಸಿ ಹೇಳ್ತಾ ಇದ್ದಾರೆ. ಅವಯವ ವಿಕರಣಂ ಅಸ್ಯ ದ್ವಾದಶ ಮಾಸೈಹಿ ತಂ, ಅವನನ್ನ ದ್ವಾದಶಾಕೃತಿಂ ಅಂತ ಕರೀತಿದ್ದಾರೆ ಅಂತ ಇಲ್ಲಿ ಇನ್ನೊಂದು ರೀತಿ ಹೇಳ್ತಿದ್ದಾರೆ. ಅಂದ್ರೆ 12 ತಿಂಗಳಿಂದ ಅವಯವಗಳು ಯಾರಿಗೆ ಮಾಡಲ್ಪಟ್ಟಿದ್ಯೋ ಅವನು. ಒಂದು ಇವನಿಂದಾನೇ 12 ತಿಂಗಳುಗಳಾಗ್ತಾ ಇದೆ ಅಂತ, ಅಥವಾ 12 ತಿಂಗಳುಗಳ ಅವಯವಗಳಿಂದ ಇವನ್ ಮಾಡಲ್ಪಟ್ಟಿದ್ದಾನೆ ಸೂರ್ಯ ಅನ್ನೋದು ಯಾವ ರೀತಿ ತಗೊಂಡ್ರು ಕೂಡ ಒಂದೇ ಅರ್ಥ ಬರುತ್ತೆ. ಅಂದ್ರೆ ಇವನಿಗೆ 12 ಮಾಸಗಳೇ ಇವನಿಗೆ ಅವಯವಗಳಾಗಿದೆ ಅಂತ. ಆಕರಣಂ ಅಂದ್ರೆ ಆಕಾರ, ಶೇಪ್ ಅಂತ ಹೇಳ್ತೀವಲ್ಲ, ಅವನಿಗೆ ಅವನ ಆಕಾರದಲ್ಲೇ 12 ಮಾಸಗಳು ಇದೆ ಅಂತ ಅರ್ಥ. ಅದು ದ್ವಾದಶಾಕೃತಿ. ಇನ್ನ ಎಲ್ಲಿದ್ದಾನೆ ಅವನು? ಅವನ ಸ್ಥಾನ ಏನು ಅಂದ್ರೆ ದಿವಹ, ದ್ಯುಲೋಕಾತ್. ಇದು ದಿವಹ ಅಂದ್ರೆ ದಿವ್ ಅನ್ನೋ ಶಬ್ದದ ಪಂಚಮಿ ವಿಭಕ್ತಿ. ಅಂದ್ರೆ ಕಂಪೇರ್ ಮಾಡ್ಬೇಕಾದ್ರೆ ಹೇಳ್ತೀವಲ್ಲ, ಅದಕ್ಕೆ ಇಲ್ಲಿ ದ್ವಿಲೋಕಾತ್ ಅಂತ ಇಲ್ಲಿ ಕೂಡ ಪಂಚಮಿ ವಿಭಕ್ತಿ ಇರೋದು. ದಿವಹ ದ್ವಿಲೋಕಾತ್ ಪರೇ ಊರ್ಧ್ವೆ ಅರ್ಧೆ. ಪರೇ ಅಂದ್ರೆ ಮೇಲ್ಗಡೆ ಭಾಗ. ಈಗ ದ್ವಿಲೋಕಕ್ಕಿಂತ ಮೇಲ್ಗಡೆ ಭಾಗ ಪರೇ ಅರ್ಧೆ ಏನಿದಾನೆ, ಪರೇ ಅರ್ಧೆ ಸ್ಥಾನೆ. ಆ ಮೇಲ್ಗಡೆ ಸ್ಥಾನದಲ್ಲೇ ತೃತೀಯಸ್ಯಾಂ ದಿವಿ ಇತ್ಯರ್ಥ. ಮೇಲ್ಗಡೆ ಸ್ಥಾನದಲ್ಲೇ ಮೂರನೆಯ ದಿವಿ ಅಂದ್ರೆ ತೇಜೋಮಯವಾದ ಲೋಕಗಳಲ್ಲೇ ಮೂರನೆಯ ಲೋಕದಲ್ಲಿ ಇದ್ದಾನೆ. ಅಂದ್ರೆ ಮೂರನೆಯ ಲೋಕ ಅವನದು ಅಂತ. ಭೂರ್ಭುವ ಸುವಹ ಮಹಃ ಜನಃ ತಪಃ ಸತ್ಯಂ ಅಂತ 7 ಲೋಕಗಳಿದೆಯಲ್ಲ, ಅಲ್ಲಿ ದ್ಯುಲೋಕಕ್ಕಿಂತ ಮೂರನೆಯ ಲೋಕ, ದ್ಯುಲೋಕಕ್ಕಿಂತ ಮೇಲ್ಗಡೆ ಇರೋ ಮೂರನೆಯ ಲೋಕ ಅವನ ಸ್ಥಾನ ಅಂತ ಅರ್ಥ. ಪುರೀಷಿಣಂ, ಪುರೀಶವಂತಂ, ಉದಕವಂತಂ ಆಹುಹು ಕಾಲವಿದಃ. ಪುರೀಷಿಣಂ ಅಂದ್ರೆ ಉದಕವಂತಂ, ಪುರೀಶವಂತಂ, ನೀರಿನಿಂದ ಕೂಡಿರೋನು ಅಂತ ಹೇಳ್ತಾರೆ. ಅಂದ್ರೆ ಸೂರ್ಯನಿಂದನೇ ಮಳೆ ಬರೋದ್ರಿಂದ ಅವನಿಗೆ ಈ ರೀತಿ ಹೇಳ್ತಾರೆ. ಅಷ್ಟೇ ಅಲ್ಲದೆ ವಾಟರ್ ವೇಪರ್ ರೀತಿ ಸೂರ್ಯನಲ್ಲೇ ನೀರಿನ ಅಂಶ ಇದೆ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಅವನಲ್ಲಿ ನೀರಿನ ಅಂಶ ಇದೆ ಅನ್ನೋದನ್ನ ಯಾರು ಹೇಳ್ತಾರೆ? ಕಾಲವಿದರು, ಕಾಲವನ್ನ ಬಲ್ಲವರು. ಆ ಕಾಲದ ತಜ್ಞರು ಯಾರಿರ್ತಾರೋ, ಕಾಲದ ಗಣನೆ ಎಲ್ಲ ಮಾಡೋ ಅಂತ ಅವರು ಸೂರ್ಯನನ್ನ ಈ ರೀತಿ ಹೊಗಳ್ತಾರೆ. ಅಂದ್ರೆ ಈ ರೀತಿ ಇದೆ ಅವನ ಸ್ವರೂಪ ಅಂತ ಅವರು ಹೇಳ್ತಾರೆ. ಕಾಲವಿದರು, ಸರ್ವಜ್ಞರು, ಕಾಲವನ್ನ ಬಲ್ಲವರು. ಸರ್ವಜ್ಞರು ಅಂದ್ರೆ ಕಾಲ ವಿಷಯದಲ್ಲೇ ಸರ್ವಜ್ಞರವರು, ಎಲ್ಲವನ್ನು ತಿಳ್ಕೊಂಡಿರೋರು ಅಂತ. ಅಥ ಇನ್ನು ತಮ್ಮೇವ, ತಮ್ಮ ಅಂದ್ರೆ ಆ ಆದಿತ್ಯನನ್ನೇ, ತಮ್ಮ ಆದಿತ್ಯಮೇವ ಅನ್ಯೇ ಬೇರೆಯವರು ಇಮೆ ಏನಂತ ಹೇಳ್ತಾರೆ? ಊಪರೆ, ಊ ಅಂದ್ರೆ ಇನ್ನೊಂದ್ ಕಡೆ, ಇನ್ನೊಂದ್ ತರ ಏನ್ ಹೇಳ್ತಾರೆ ಅಂತ ಅರ್ಥ ಮಾಡ್ಕೋಬೇಕು. ಅವ್ರು ಹೇಳೋದು ಯಾವ್ದು, ಇನ್ನೊಬ್ರು ಹೇಳೋರು ಅವರು ಕಾಲವಿದರೆ, ಕಾಲವಿದಹ ಅವರೇ ಹೇಳೋದು. ಇನ್ನೊಂದ್ ತರ ಕೂಡ ಕಾಲವಿದ್ರೆ ಹೇಳೋದು. ಅಲ್ಲ ಅವ್ನಿಗೇನಿತ್ತು ವಿಶೇಷಣ ಮಂತ್ರದಲ್ಲೇ ವಿಚಕ್ಷಣಂ ಅಂತ ಇತ್ತು. ವಿಚಕ್ಷಣಂ ಅಂದ್ರೆ ನಿಪುಣಂ ಸರ್ವಜ್ಞಂ ಅಂತ. ಅವನು ನಿಪುಣನು, ಸರ್ವಜ್ಞಂ ಅಂದ್ರೆ ಸರ್ವಜ್ಞನು, ಅವನು ಎಲ್ಲಾನು ತಿಳ್ಕೊಂಡಿರೋನು. ಸರ್ವಂ ಜಾನಾತಿ ಇತಿ ಸರ್ವಜ್ಞ ಅಂತಾನು ಹೇಳ್ತಾರೆ. ಅಥವಾ ಸರ್ವಂ ಚ ಅಸೌ ಜ್ಞ ಸ್ವರೂಪಶ್ಚ ಅಂತ ಕೂಡ ಸಮಾಸ, 2 ರೀತಿ ಸಮಾಸ ಮಾಡಿ ಹೇಳ್ತಾರೆ ಸರ್ವಜ್ಞಕ್ಕೆ. ಒಂದು ಪರಮಾರ್ಥಂಗೆ ಹೊಂದುತ್ತೆ, ಇನ್ನೊಂದು ಆದಿತ್ಯನ್ಗೆ. ಅಂದ್ರೆ ಈ ಜಗತ್ತಿನ ವಿಷಯವಾಗಿ ಅವನು ಎಲ್ಲವನ್ನು ತಿಳ್ಕೊಂಡಿದ್ದಾನೆ ಸರ್ವಜ್ಞ ಅಂದ್ರೆ. ಏನಕ್ಕೆ ಅಂದ್ರೆ ಈ ಜಗತ್ತಿಗೆ ಕಾರಣನೇ ಅವನು ಅಂದಾಗ ಕಾರಣಕ್ಕೆ ಕಾರ್ಯದ ವಿಷಯ ಯಾವಾಗ್ಲೂ ಗೊತ್ತೇ ಇರುತ್ತೆ. ಹಂಗಾಗಿ ಅವನಿಗೆ ಇಡೀ ಜಗತ್ತು, ಜಗತ್ತಿನಲ್ಲಿರೋ ಪ್ರಾಣಿಗಳು, ಮನುಷ್ಯರು ಎಲ್ಲರ ವಿಷಯವನ್ನು ತಿಳ್ಕೊಂಡಿರೋನು. ಅದಕ್ಕೆ ಅವನ್ನ ಸರ್ವಜ್ಞ ಅಂತ ಹೇಳ್ತಾರೆ. ಅವನ್ ಸರ್ವಜ್ಞ ಆಗಿರೋದಕ್ಕೆ ಪುರಾಣಗಳಲ್ಲೇ ಸೂರ್ಯನಿಂದಲೇ ಆಂಜನೇಯ ಕೂಡ ವಿದ್ಯೆಯನ್ನ ಕಲ್ತ್ಕೊಂಡ ಅಂತ ಹೇಳ್ತಾರಲ್ವಾ. ಇನ್ನ ಅವನ ಸ್ವರೂಪ ಹೇಗಿದೆ ಅಂದ್ರೆ ಸಪ್ತಚಕ್ರೆ, ಸಪ್ತ ಹಯರೂಪೇಣ ಚಕ್ರೆ ಸತತಂ ಗತಿಮತಿ ಕಾಲಾತ್ಮನಿ ಅಂತ. ಇನ್ನ ಸಪ್ತಚಕ್ರೆ ಅಂತ ಹೇಳೋದು ಸಪ್ತಾಶ್ವ ರಥಮಾರುಹ್ಯ ಅಂತ ಇದೆ ಸೂರ್ಯನ ಬಗ್ಗೆ. ಅಂದ್ರೆ ಅವನ ರಥದಲ್ಲೇ 7 ಕುದುರೆಗಳಿದೆ ಅಂತ ಹೇಳ್ತಾರಲ್ವಾ. ಸಪ್ತ ಹಯರೂಪೇಣ ಚಕ್ರೆ ಅಂದ್ರೆ ಅವನ ರಥದಲ್ಲೇ 7 ಕುದುರೆಗಳಿದೆ. ಏನದು ಚಕ್ರೆ ಅಂದ್ರೆ ಸತತಂ ಗತಿಮತಿ. ಚಕ್ರ ಅಂತ ಯಾವಾಗ ಕರಿತೀವಿ ಅಂದ್ರೆ ಅದು ತಿರುಗ್ತಾ ಇರೋದಕ್ಕೆ ನಾವು ಚಕ್ರ ಅಂತ ಕರೆಯೋದು. ಅದರಲ್ಲೇ ಸತತವಾದ ಗತಿ ಇದೆ. ಈ ಕಾಲಚಕ್ರ ಅಂತ ಕೂಡ ಹೇಳ್ತೇವೆ. ಅಂದ್ರೆ ಕಾಲ ತಿರುಗ್ತಾನೆ ಇರುತ್ತೆ ಅದು. ಕಾಲಾತ್ಮನಿ, ಗತಿಮತಿ ಅಂದ್ರೆ ಇದು ಎಲ್ಲ ಸಪ್ತಮಿ. ಇಲ್ಲಿ ಸಪ್ತಚಕ್ರೆ ಅಂತ ಸಪ್ತಮಿಲಿರೋದ್ರಿಂದ ಗತಿಮಾನ್ ಅನ್ನೋ ಶಬ್ದದ ಸಪ್ತಮಿ ವಿಭಕ್ತಿ ಇದು. ಕಾಲಾತ್ಮನಿ ಅನ್ನೋದು ಕೂಡ ಸಪ್ತಮಿ ವಿಭಕ್ತಿಲಿದೆ. ಗತಿಮತಿ ಅಂದ್ರೆ ಅವನ ಗತಿಯಲ್ಲೇ ಇರ್ತಾನೆ, ಅಂದ್ರೆ ಚಲನಾತ್ಮಕವಾಗಿರ್ತಾನೆ ಅವನು ಅಂತ. ಇನ್ನ ಷಡರೆ, ಷಡ್ ಋತುಮತಿ ಆಹುಹು. ಹೆಂಗೆ ಇಲ್ಲಿ ಗತಿಮತಿ ಅಂತಿದ್ಯೋ ಅದೇ ರೀತಿ ಇಲ್ಲಿ ಷಡ್ ಋತುಮತಿ ಅಂದ್ರೆ 6 ಋತುಗಳು ಉಳ್ಳವನು ಇವನು ಅನ್ನೋದನ್ನ ಹೇಳ್ತಾರೆ. ಸರ್ವಮಿದಂ ಜಗತ್ ಕಥಯಂತಿ ಅರ್ಪಿತಂ.
ಇನ್ನ ಇದರಲ್ಲೇ ಎಲ್ಲ ಜಗತ್ತುಗಳು ಎಲ್ಲವೂ ಇವನಲ್ಲೇ ಅರ್ಪಿತವಾಗಿದೆ, ಇವನಲ್ಲೇ ಇದೆ ಎಲ್ಲವೂ. ಈ ಋತುಗಳು ಎಲ್ಲವೂ ಇವನಲ್ಲೇ ಇದೆ, ಅರ್ಪಿತಂ ಅಂದ್ರೆ ಇವನಲ್ಲೇ ತುಂಬಿಕೊಂಡಿದೆ. ಈ ಸರ್ವಂ ಇದಂ ಜಗತ್, ಈ ಜಗತ್ತೆಲ್ಲವೂ ಇವನಿಂದಾನೇ ಹುಟ್ಟಿರೋದು, ಇವನಿಂದಾನೇ ನಡೀತಾ ಇರೋದು ಕೂಡ. ಅರ ಇವ ರಥನಾಭೌ ನಿವಿಷ್ಟಂ ಇತಿ. ಯಾವ ರೀತಿ ಇವನಲ್ಲೇ ಇದೆ ಅದು ಅಂದ್ರೆ, ಈಗ ಒಂದು ಚಕ್ರದಲ್ಲೇ ನಾಭಿ ಸ್ಥಾನದಲ್ಲೇ, ಚಕ್ರದ ನಾಭಿ ಸ್ಥಾನದಲ್ಲೇ, ಗುಂಬ ಅಂತಾರಲ್ಲ, ಚಕ್ರದ ಗುಂಬ ಸ್ಥಾನ ಅಂತ ಹೇಳ್ತಾರಲ್ಲ, ಅಲ್ಲಿ ಅವನು ಆ ಗುಂಬಸ್ಥಾನದಲ್ಲಿದ್ದಾನೆ. ಅವನು ಆ ರಥನಾಭದಲ್ಲೇ, ಆ ಗುಂಬಸ್ಥಾನದಿಂದ ಅರ ಇವ, ಆ ಅರ ಅಂದ್ರೆ ಹಾರೆಕೋಲುಗಳು ಬಂದಿದೆ. ಅಂದ್ರೆ ಚಕ್ರದ ಮಧ್ಯಭಾಗಕ್ಕೂ ಮತ್ತೆ ಚಕ್ರದ ಕೊನೆಯ ಭಾಗಕ್ಕೂ ಆ ಸ್ಪೋಕ್ಸ್ ಅಂತ ಇರುತ್ತಲ್ಲ, ಅದನ್ನ ಕನ್ನಡದಲ್ಲೇ ಹಾರೆಕೋಲು ಅಂತಾರೆ. ಅದರಿಂದಾನೇ ಅವನು ಸೇರ್ಕೊಂಡಿದ್ದಾನೆ. ಅಂದ್ರೆ ಅವನ ಹಾರೆಕೋಲುಗಳ ರೂಪದಲ್ಲಿ, ಅಂದ್ರೆ ಅವನು ಅದನ್ನ ಹಿಡಿದಿಟ್ಕೊಂಡಿದ್ದಾನೆ ಅವನು ಅದಷ್ಟನ್ನು ಅಂತ. ನಿವಿಷ್ಟಂ ಇತಿ ಅಂದ್ರೆ ಅದರಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಅದೆಲ್ಲವೂ, ಎಲ್ಲವೂ ಅವನಲ್ಲೇ ಸೇರ್ಕೊಂಡ್ಬಿಟ್ಟಿದೆ, ನಿವಿಷ್ಟಂ ಅಂತ. ವಿಶ್ ಪ್ರವೇಶನೆ ಅನ್ನೋ ಧಾತುವಿಂದ ನೀ ಉಪಸರ್ಗ, ಪ್ರವಿಷ್ಟಂ ಅಂತ ಹೆಂಗ್ ಹೇಳ್ತೀವೋ ಇಲ್ಲಿ ಪ್ರ ಬದಲು ನೀ ಉಪಸರ್ಗ, ನಿವಿಷ್ಟಂ ಇತಿ ಟ ಪ್ರತ್ಯಯ ಇಂದ ನಿವಿಷ್ಟಂ ಅನ್ನೋ ರೂಪ ಬಂದಿರೋದು. ಯದಿ ಪಂಚಪಾದೆ ದ್ವಾದಶಾಕೃತಿ ಯದಿ ವಾ ಸಪ್ತಚಕ್ರ ಷಡರಹ. ನಾವು ಯಾವ ತರನಾದ್ರೂ ಹೇಳ್ಬೋದು, 5 ಕಾಲ್ಗಳುಳ್ಳವನಂತನಾದ್ರೂ ಹೇಳ್ಬೋದು, 12 ಆಕೃತಿಗಳುಳ್ಳವನಂತನಾದ್ರೂ ಹೇಳ್ಬೋದು, ಸಪ್ತಚಕ್ರ ಷಡರಹ 7 ಚಕ್ರಗಳು ಉಳ್ಳವನು ಅಂತನಾದ್ರೂ ಹೇಳ್ಬೋದು, ಷಡರಹ ಅಂದ್ರೆ 6 ಋತುಗಳಿಂದ ಕೂಡಿರೋನು ಅಂತನಾದ್ರೂ ಹೇಳ್ಬೋದು. ಸರ್ವಥಾಪಿ ಯಾವುದೇ ರೀತಿಯಿಂದನೇ ಹೇಳಿದ್ರು ನಾವು, ಸಂವತ್ಸರ ಕಾಲಾತ್ಮ ಪ್ರಜಾಪತಿ, ಆ ಪ್ರಜಾಪತಿ ಅದು ಸಂವತ್ಸರನೇ, ಅವನೇ ಕಾಲಾತ್ಮನು. ಅವನ ಸ್ವರೂಪ ಏನು? ಚಂದ್ರಾದಿತ್ಯ ಲಕ್ಷಣ. ಅವನು ಚಂದ್ರಾದಿತ್ಯ ಲಕ್ಷಣದಲ್ಲಿರುವಂತ ಪ್ರಜಾಪತಿ ಬಗ್ಗೆನೆ ನಾವಿದೆಲ್ಲ ಹೇಳ್ತಾ ಇರೋದು. ಪ್ರಜಾಪತಿಯ ಒಂದಂಶ, ಸೂರ್ಯನ ಅಂಶದ ಬಗ್ಗೆನೆ ನಾವು ಹೇಳ್ತಿದೀವಿ. ಅಂದ್ರೆ ಆ ಸೂರ್ಯ ಯಾರ ಅಂಶ? ಪ್ರಜಾಪತಿ ಅಂಶ. ಹಂಗಾಗಿ ನಾವು ಪ್ರಜಾಪತಿ ಬಗ್ಗೆನೆ ಹೇಳ್ತಾ ಇದ್ದೀವಿ ಇದೆಲ್ಲ. ಇನ್ನ ಆ ಪ್ರಜಾಪತಿಯೇ ಜಗತಃ ಕಾರಣಂ, ಈ ಜಗತ್ತಿಗೆಲ್ಲ ಕಾರಣ ಆಗಿರೋನು ಆ ಪ್ರಜಾಪತಿಯೇ ಅಂತ ಅರ್ಥ. ಇಲ್ಲಿ 10 ಮತ್ತೆ 11ನೇ ಮಂತ್ರದಲ್ಲೇ ಆದಿತ್ಯನ ವರ್ಣನೆ ಮತ್ತೆ ಆದಿತ್ಯ ಲೋಕಕ್ಕೆ ಯಾರು ಹೋಗ್ತಾರೆ ಅನ್ನೋದರ ವರ್ಣನೆ ಇತ್ತು. ಸಂವತ್ಸರ ಆದ್ಮೇಲೆ ಇನ್ನ ಕಾಲದ ವರ್ಣನೆಯಲ್ಲೇ ಮಾಸಗಳ ವರ್ಣನೆ, ಆಮೇಲೆ ದಿನದ ವರ್ಣನೆ ಬರುತ್ತೆ. ಅದಾದ್ಮೇಲೆ ಪ್ರಜೆಗಳ ಸೃಷ್ಟಿಯನ್ನ ಹೇಳ್ತಾರೆ. ಅಲ್ಲಿಗೆ ಮೊದಲನೇ ಪ್ರಶ್ನೆ ಮುಗಿಯುತ್ತೆ. ಇನ್ನ 12ನೇ ಮಂತ್ರದಿಂದ ನಾವು ಮುಂದಿನ ಸತಿ ಸೇರಿದಾಗ ನೋಡೋಣ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ.